ಶಿ ಈಸ್ ದಿ ಕ್ವೀನ್ ವಾರಿಯರ್. ಗೊತ್ತಿದೆಯಲ್ಲ ನಿಮ್ಗೆಲ್ಲರಿಗೆ. ನಾನು ನಿಮ್ಗೆ ಅವ್ರ ಇತಿಹಾಸ, ನಿಮ್ಮೂರಾಗ ಬಂದು ಅವ್ರ ಇತಿಹಾಸ ನಾನು ನಿಮ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಆದರೂ ಕೂಡ ಬಿಕಾಸ್ ಸಿನ್ಸ್ ಏನಪ್ಪ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನು ಇಂಪಾರ್ಟೆನ್ಸ್ ಕ್ವೀನ್ ವಾರಿಯರ್ ಚೆನ್ನಮ್ಮಂದು ಏನು ಇಂಪಾರ್ಟೆನ್ಸ್ ಅಂತಂದ್ರೆ, ಅವಳು ಫಸ್ಟ್ ವರ್ಲ್ಡ್ ವಾರ್ಕ್ಕಿಂತ ಮೊದಲು, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ ನಾವು. ಯಾರು ಹೇಳಿದ್ರಿ? ವೆರಿ ಗುಡ್. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂದ್ರೆ 1857ರಲ್ಲಿ ಆದಂಥದ್ದು ಸಿಪಾಯಿ ಮ್ಯೂಟಿನಿ ಅಂತ ನಾವೇನು ಹೇಳ್ತೀವಲ್ಲ, ಮಂಗಲ್ ಪಾಂಡೆ ಅವರೆಲ್ಲ ಸೇರಿ ಮಾಡಿದ ಅದು ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫಸ್ಟ್ ಏನಪ್ಪ ಯುದ್ಧ. ನಮ್ಮ ದೇಶದಲ್ಲಿ ನಾವು ಏನಪ್ಪ ನಮ್ಮ ದೇಶದವರು ಸೇರಿ ಇದನ್ನ ಮಾಡಿದಂತ ಒಂದು ಹೋರಾಟ ಬ್ರಿಟಿಷರ ವಿರುದ್ಧ. ಆದರೆ ರಾಣಿ ಚೆನ್ನಮ್ಮ ಅದಕ್ಕಿಂತ ಮೊದಲೇ ಹೋರಾಟ ಮಾಡಿದ್ರು. ಯಾವಾಗ? 1824, 1829 ಗೊತ್ತಾಯ್ತಾ? ಸೊ ಅವಳು ಕೂಡ 51 ಸುಮಾರು ವಯಸ್ಸಲ್ಲಿ, ಅರೌಂಡ್ 1878 ಹುಟ್ಟಿ 1778 ಹುಟ್ಟಿ 1829ವರೆಗೆ ಅವ್ರದನಪ್ಪ ಹೋರಾಟ. 1824 ಯುದ್ಧ ಆಯಿತು. ಫಸ್ಟ್ ನಮ್ಮ ಸ್ವತಂತ್ರದ ಏನು ಸಂಗ್ರಾಮನ ಬೆಳೆದ ಅದಕ್ಕಿಂತ ಬಹಳಷ್ಟು ಪೂರ್ವದಲ್ಲಿ ಶಿ ವಾಸ್ ದಿ ಫಸ್ಟ್ ಏನಪ್ಪ ಕ್ವೀನ್ ವಾರಿಯರ್. ಆ ಟೈಮಲ್ಲಿ ಅವರಿಗೆ ದೇಶದ ಏನು ಪ್ಯಾಟ್ರಿಯಟಿಸಮ್ ಆಗಲಿ, ನಾವೆಲ್ಲ ಶಬ್ದಗಳು ನೀವು ಬಳಸಿದ್ರೆ ಯಾವುದು ಸಾಲಲ್ಲ. ಕರೇಜು, ವ್ಯಾಲರ್ ಅಂತ ಇಂಗ್ಲಿಷಲ್ಲೆಲ್ಲ ಹೇಳ್ತೀವಿ ನಾವು. ಅವರಾಗಲಿ, ಬೆಳವಡಿ ಮಲ್ಲಮ್ಮ ಆಗಲಿ, ಇನ್ನೊಬ್ಬರಿದ್ದಾರೆ ಅಲ್ಲಿ ಉಲ್ಲಾಳದ ಅಪ್ಪಕ್ಕ, ಗೊತ್ತಾಯ್ತಾ? ಅಲ್ಲಿ ಉಳ್ಳಾಳದಲ್ಲಿ ಹೋದ್ರೆ ಉಳ್ಳಾಳ ಅಂತ ಒಂದು ಪ್ಲೇಸ್ ಇದೆ ಮಂಗಳೂರಲ್ಲಿ. ಆ ಸರ್ಕಲ್ನಲ್ಲಿ ಅವಳ ಸ್ಟ್ಯಾಚು ಇದೆ, ಅಪ್ಪಕ್ಕನ ಸ್ಟ್ಯಾಚು. ಪಕ್ಕದಲ್ಲೇ ಸಮುದ್ರ ಇದೆ, ಅರಬ್ಬಿ ಸಮುದ್ರ ಇದೆ, ಗೊತ್ತಾಯ್ತು? ಸೊ ಅದಕ್ಕೆ ನಾವು ಹೇಳೋದು, ನಾವು ಸಾಧನೆ ಅಂತಂದ್ರೆ ಅಂತ ನಮ್ಮ ಸಾಧನೆಯನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಸಣ್ಣ ಪುಟ್ಟ ಸಾಧನೆಗಳು ನಮ್ಮ ಏಮ್ ಸಣ್ಣದಿದ್ರೆ ನಾವು ಸಣ್ಣದ ಸಾಧನೆ ಮಾಡ್ತೀವಿ, ದೊಡ್ಡ ಏಮ್ ಇದ್ರೆ ಹೈ ಏಮ್ ಇಟ್ಕೊಂಡ್ರೆ ದೊಡ್ಡ ಸಾಧನೆ ಮಾಡ್ತೀವಿ. ಸೊ ನಾವು ಬ್ಯಾಕ್ ನಾನೇನು ಹೇಳ್ತಿದ್ದ ವಿಷಯ ಅಂತಂದ್ರೆ, ಕಾಲೇಜಲ್ಲಿ ನಾವು ಕೂಡ ಈ ಥರ ಏನು ನಾವು ಓದಿ ಅದು ಒಂದು ಅವಕಾಶಗಳು ಸಿಕ್ಕಿದೆ ಅಂತಂದ್ರೆ ನಾವು ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ಸ್ ಬರೆದು ಎಲ್ಲ ಮಾಡಿ ಎಲ್ಲ ಓದಿದ್ದು. ಅದಕ್ಕೆ ಪ್ರೋತ್ಸಾಹ ಏನಂತಂದ್ರೆ, ಈ ಥರ ಕಾರ್ಯಕ್ರಮಗಳು ನಮ್ಮ ಕಾಲೇಜಲ್ಲಿ ಕೂಡ ಬಹಳಷ್ಟು ಸಾಧನೆ ಮಾಡೋದಂತ ಅಥವಾ ಒಳ್ಳೆ ವ್ಯಕ್ತಿಗಳು ನಮ್ಮ ಗೆಸ್ಟ್ ಆಗಿ ಸಾಕಷ್ಟು ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೋಗ್ರಾಮ್ ಮಾಡಿದಾಗ ನಾವು ಅಲ್ಲಿ ಅಟೆಂಡ್ ಮಾಡ್ತಿದ್ವಿ. ಅದು ಕೂಡ ನಮ್ಗೆ ಪ್ರೇರಣೆ ಆಗಿತ್ತು, ಗೊತ್ತಾಯ್ತಾ? ಅದಕ್ಕೋಸ್ಕರ ನನಗೆ ಬಹಳ ಖುಷಿ ಆಯಿತು. ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ ಅಂತ ರಕಿರಿ ಅವರು ಹೇಳಿದ್ರು, ಈ ಥರ 1000 ಜನ ಸ್ಟ್ರೆಂತ್ ಇದೆ ಸರ್ ನಮ್ಮಲ್ಲಿ, ವುಮೆನ್ಸ್ ಕಾಲೇಜ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇದೆ ಅಂತ. ನನಗೆ ಅದಕ್ಕೆ ಐ ಫೆಲ್ಟ್ ಇಮಿಡಿಯೇಟ್ ನಾವು ಬರಬೇಕು, ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ಹಲವಾರು ವಿಚಾರಗಳು ನಿಮಗೆ ಶೇರ್ ಮಾಡೋದೇ ನಿಮ್ಮ ಜೊತೆಗೆ. ಸೊ 2-3 ಮುಖ್ಯವಾಗಿ ಐ ವಾಂಟ್ ಟು ಶೇರ್ ನಿಮ್ಮ ಜೊತೆ. ಒಂದು, ವಿಜಿಲೆನ್ಸ್ ಒಂದು ರೆಗ್ಯುಲರ್ ಇವತ್ತೇನು ಕಾರ್ಯಕ್ರಮ ಇದೆ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ದೇಶಾದ್ಯಂತ. ಅದರದ್ದು. ಎರಡನೇದು ಸ್ವಲ್ಪ ಸೈಬರ್ ಕ್ರೈಮ್ ಬಗ್ಗೆ, ಸೈಬರ್ ಸೇಫ್ ಗರ್ಲ್ ಮತ್ತು ಸೈಬರ್ ಸೇಫ್ಟಿ ಬಗ್ಗೆ. ಆಮೇಲೆ ಮೂರನೇದು ಸ್ವಲ್ಪ ನಿಮ್ಮ ಕೆರಿಯರ್ ಆಪ್ಷನ್ಸ್ ಬಗ್ಗೆ, ನಿಮ್ಗೆ ಜಾಬ್ ಆಪರ್ಚುನಿಟೀಸ್, ಕೆರಿಯರ್ ಆಪ್ಷನ್ಸ್ ಬಗ್ಗೆ. ಸೊ ಎಲ್ಲ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನಾನು ಫಸ್ಟ್ ವಿಜಿಲೆನ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಬ್ರೀಫ್ ಆಗಿ ಹೇಳ್ತೀನಿ. ಅದು ಯಾಕೆ ನಾವು ಎಲ್ಲ ಕಡೆ ನಾವು ಶಾಲಾ ಕಾಲೇಜುಗಳಲ್ಲಿ ಹೋದಾಗ ವಿದ್ಯಾರ್ಥಿಗಳಿಗೆ ಮತ್ತು ಬಹಳಷ್ಟು ಈ ವಿಚಾರ ಹೇಳ್ತೀವಿ ಅಂತಂದ್ರೆ, ನಮ್ಮ ಏನು ಸಂಸ್ಥೆ ಇದೆ ಕರ್ನಾಟಕ ಲೋಕಾಯುಕ್ತ, ಅದು ಒಂದು ಆಂಟಿ ಕರಪ್ಷನ್ ಏಜೆನ್ಸಿ ಅಂತ ಹೇಳ್ತೀವಿ ನಾವು. ಸೊ ಪ್ರತಿ ವರ್ಷ ಕೂಡ ನಾವು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಮಾಡ್ತೀವಿ. ಇಡೀ ದೇಶದಲ್ಲಿ ಇದನ್ನು ಆಚರಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ಕಡೆಯಿಂದ ನಾವು ಆಚರಣೆಗಳನ್ನ ನಾವು ಮಾಡ್ತೀವಿ. ಅದಿನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಜಸ್ಟ್ ನೋಡ್ತಾ ಇದೆ, ಅದೇನು ಜಾಸ್ತಿ ಇಲ್ಲ. ಸುಮ್ಮನೆ ನಿಮಗೆ ಇದಕ್ಕೆ ಸ್ಲೈಡ್ಸ್ ಒಂದು 6-7 ಸ್ಲೈಡ್ ಇದೆ. ಸೊ ಅಲ್ಲಿ ಏನಂತಂದ್ರೆ, ಯಾಕೆ ವಿಜಿಲೆನ್ಸ್ ಆಚರಿಸ್ತೀವಿ ಅಂತಂದ್ರೆ, ಭ್ರಷ್ಟಾಚಾರ ಅಂತ ಏನ್ ಹೇಳ್ತೀವಿ, ಕರಪ್ಷನ್ ಅನ್ನೋದು ಅದು ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆ ಅದರಂತೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಅಂತ ಪರಿಗಣಿಸ್ಬೇಕಲ್ಲ ಮೊದಲು. ಸಮಸ್ಯೆ ಅಂತೇಳಿ ನಾವು ಕ್ಲಿಯರ್ ಕಟ್ ಪರಿಗಣಿಸಿದಾಗ ಮಾತ್ರ ಅದ್ರ ಬಗ್ಗೆ ಹೋರಾಟ ಮಾಡಬಹುದು.
ಸೊ ಅದು ಏನಂತಂದ್ರೆ ನಮ್ಮ ಎಲ್ಲ ವಿಭಾಗಗಳಲ್ಲಿ, ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ ಮತ್ತು ಸರ್ಕಾರದ ದೈನಂದಿನ ಕೆಲಸಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ ಮತ್ತು ಓವರ್ ಆಲ್ ಈ ದೇಶದ ಒಂದು ಪ್ರಗತಿಗೆ ಅದು ಹಿನ್ನಡೆಯನ್ನು ಉಂಟು ಮಾಡುತ್ತಿದೆ. ಅದಕ್ಕೋಸ್ಕರ ಕರಪ್ಷನ್ ಏನಪ್ಪ ನಾವು ಫೈಟ್ ಮಾಡಬೇಕಾಗಿದೆ. ಕರಪ್ಷನ್ ಅಂದ ತಕ್ಷಣ ಅದು ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಬಹಳ ಹಳೆ ವರ್ಷದಿಂದ ಕೂಡ ಇದೆ ಅದು ಕರಪ್ಷನ್. ಅದಕ್ಕೆ ಬೇರೆ 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 ತರ ಇದಾವೆ. ಕರಪ್ಷನ್, ಫೇವರಿಟಿಸಮು, ನೆಪಾಟಿಸಮು, ಮಾಲ್ ಅಡ್ಮಿನಿಸ್ಟ್ರೇಷನ್, ಬೇರೆ 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 ಅದರಲ್ಲಿ ರೀತಿ ಇದಾವೆ ಕರಪ್ಷನ್. ಅದರಂತ ಕರಪ್ಷನ್ ಅಂದ್ರೆ ಬರೀ ದುಡ್ಡು ತೊಗೊಳ್ಳೋದಲ್ಲ, ಅದು ಅದ್ರ ಜೊತೆಗೆ ಹಲವಾರು ರೀತಿ ಇದೆ. ಫೇವರಿಟಿಸಮ್ ಅಂತ ಹೇಳ್ತಾರೆ. ಫೇವರಿಟಿಸಮ್ ಅಂತಂದ್ರೆ ಈಗ ಯಾರಿಗೋ ಒಬ್ಬರಿಗೆ ಏನಪ್ಪ ಇನ್ನೊಬ್ಬರಿಗೆ ಬಿಟ್ಟು ಅವ್ರಿಗೆ ಬೇಕಾದವರಿಗೆ ಏನೋ ಒಂದು ಸಹಾಯ ಮಾಡೋದು, ಬೇಕಾದವರಿಗೆ ಜಾಬ್ ಕೊಡೋದು, ಅಥವಾ ಈಗ ನಾನು ಅಪ್ಲಿಕೇಶನ್ ಇವತ್ತು ಕೊಟ್ಟಿರ್ತೀನಿ ನಂದು ಬಿಟ್ಟು ಬೇರೆಯವರಿಗೆ ಹೆಲ್ಪ್ ಮಾಡೋದು, ಅಂದ್ರೆ ಸರ್ಕಾರ ವತಿಯಿಂದ. ಸೊ ಸರ್ಕಾರ ಏನಿದೆ, ಸರ್ಕಾರ ಹಲವಾರು ಯೋಜನೆಗಳಿದಾವೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ ಇದೆ, ಪ್ರೈವೇಟ್ ಅಲ್ಲಿ ಕೂಡ ಈ ತರ ಕರಪ್ಷನ್ಸ್ ಇದೆ, ಪ್ರೈವೇಟ್ ಅಲ್ಲಿ ಇಲ್ಲ ಅಂತಿಲ್ಲ. ಆದರೆ ಇಂಪಾರ್ಟೆಂಟ್ ಆಗಿ ನಾವು ಅದಕ್ಕೋಸ್ಕರ ನಮ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ದೇಶದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಅದನ್ನ ಒಂದು ಸಮಸ್ಯೆ ಅಂತ ಪರಿಗಣಿಸಿ ನಾವು ಹೋರಾಟ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಸಹಕಾರ ನಿಮ್ದು ಬಹಳ ಅಗತ್ಯ ಇದೆ ನಮಗೆ. ನಿಮ್ಮ ಒಂದು ನಿಮ್ಮ ಒಂದು ಸಹಕಾರ, ಯಾಕಂದ್ರೆ ನೀವು ಅವೇರ್ ಇರಬೇಕು. ಅದಕ್ಕೆ ನೀವು ಕೂಡ ಬಹಳ ಇಂಪಾರ್ಟೆಂಟ್ ಪಾಲುದಾರರು. ಈ ವರ್ಷದ ಥೀಮ್ ಏನಿದೆ ಅಂತಂದ್ರೆ ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಇದೇನಂದ್ರೆ ದೇಶಾದ್ಯಂತ ನಮ್ಮ ದೇಶದ ಈ ಸಮಸ್ಯೆಯನ್ನು ಓಡಿಸಲು ಅದನ್ನ ನಾವು ಒಂದು ಕಾರ್ಯಕ್ರಮ ರೂಪಿಸಿರ್ತಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ವಿಭಾಗಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಏನಂದ್ರೆ ಅವೇರ್ನೆಸ್, ವಿಜಿಲೆನ್ಸ್ ಅಂತಂದ್ರೆ ಏನು, ನಾವು ಅವೇರ್ ಆಗೋದು, ಮುಂಬರುವ ತೊಂದರೆಗಳು ಅಥವಾ ಬೇರೆ ಡಿಫಿಕಲ್ಟೀಸ್ ಅಥವಾ ಏನೇ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನು ಸಮರ್ಥವಾಗಿ ಎದುರಿಸಬೇಕಂತ ಹೇಳುದಿಲ್ಲ, ಅದು ವಿಜಿಲೆನ್ಸ್. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗಬೇಕಲ್ಲ ಎಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಸಮಸ್ಯೆಗಳಿದಾವ, ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ತೊಂದರೆ ಆದ್ರೆ ಏನ್ ಮಾಡ್ಬೇಕು, ಯಾವ ತರ ನಾವು ಅಪ್ರೋಚ್ ಆಗ್ಬೇಕು ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲರೂ ಅವೇರ್ ಇರ್ಬೇಕು. ಆಮೇಲೆ ಇದನ್ನ ಫೈಟ್ ಮಾಡ್ಬೇಕಂದ್ರೆ ನಿಮ್ ಸಹಕಾರ ಬೇಕು ನಮಗೆ. ಈಗ ಮನೆಗೆ ಸಪೋಸ್ ನಿಮ್ಗೆ ಈಗ ಪರಿಹಾರ ಇದೆ, ಅಗ್ರಿಕಲ್ಚರ್ ಎಲ್ಲ ನಿಮ್ಗೆಲ್ಲ ರೈತರ ಫ್ಯಾಮಿಲಿದವರೆಲ್ಲ ರೂರಲ್ ಪ್ಲೇಸ್ನವ್ರು ಇದ್ದಾರೆ ಮೋಸ್ಟ್ಲಿ. ಅಗ್ರಿಕಲ್ಚರ್ ಇಂದ ನಿಮ್ಗೆ ಯಾವ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಹಾಯಧನ ಮತ್ತು ಕ್ರಾಪ್ ಲಾಸ್ ಬರ್ತದ ಗೊತ್ತಾ ನಿಮ್ಗೆ? ಗೊತ್ತಿದೆಯಾ ಹೆಂಗ್ ಬರ್ತದ? ಯಾರಿಗಾದ್ರೂ ಗೊತ್ತಾ? ಯಾರು ದುಡ್ಡು ಕೊಡ್ತಾರ, ಎಲ್ಲಿ ದುಡ್ಡು ಕೊಡ್ತಾರ, ಹೆಂಗ್ ಕೊಡ್ತಾರ ಗೊತ್ತಾ? ಬೆಳೆ ವಿಮೆ ಎಲ್ಲಿ ಬರುತ್ತದು, ಹೆಂಗೆ? ನಿಮ್ಗೆ ಮನೆಗೆ ಬಂದು ಯಾರು ದುಡ್ಡು ಕೊಡ್ತಾರ? ಬ್ಯಾಂಕಿಗೆ ಬರ್ತದೆ. ಈಗೆಲ್ಲ ಸರ್ಕಾರದ ಸವಲತ್ತುಗಳೇನಿದಾವ ಎಲ್ಲ ಡಿಬಿಟಿ ಮೆಥಡ್ ಅಂತ ಹೇಳ್ತಾರೆ. ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಅಂಡ್ ಟ್ರಾನ್ಸ್ಫರ್. ಡೈರೆಕ್ಟ್ ಬೆನಿಫಿಟ್ ಅಂದ್ರೆ ಫಲಾನುಭವಿಗಳಿಗೆ ನೇರವಾಗಿ ಅವರ ಅಕೌಂಟಿಗೆ ಧನ ಸಹಾಯ ಹೋಗುತ್ತೆ. ಎಲ್ಲ ಸ್ಕೀಮ್ಗಳು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸುಮಾರು ಸ್ಕೀಮ್ಗಳು. ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳು ಇದಾವಲ್ಲ, ಗೊತ್ತಾ ನಿಮ್ಗೆಲ್ಲ? ಯಾವ್ದಾದ್ರು ಒಂದು ಕೈ ಎತ್ತಿ ಹೇಳ್ರಿ, ಯಾವ್ದಾದ್ರು ಒಂದು ಸ್ಕೀಮ್ ಹೆಸರು ಹೇಳ್ರಿ ನೋಡೋಣ. ನೀವ್ ಹೇಳಿ, ಕೈ ಎತ್ತಿ, ನಾನು ಹೇಳ್ತೀನಿ ಯಾರು ಹೇಳ್ಬೇಕಂತೇಳಿ. ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳು ಯಾವ ಇದಾವ ಕೈ ಎತ್ತಿರಿ. ಗೊತ್ತಿಲ್ಲವಾ ಯಾರಿಗೂ? ಸ್ಕೀಮ್ಗಳು ಗೊತ್ತಿಲ್ಲನ್ರಿ? ಹೇಳಮ್ಮ. ವೆರಿ ಗುಡ್, ಕ್ಲಾಪ್ಸ್ ಹೊಡಿರಿ ಎಲ್ಲರೂ. ಅಲ್ಲ, ನಿಮ್ಗೆಲ್ಲ ಗೊತ್ತಿದೆ, ಆದ್ರೆ ನಿಮ್ಗೆ ಹೇಳ್ತಾ ಇಲ್ಲ. ನೀವು ಇನಿಬಿಷನ್ ಅಂತ ಹೇಳ್ತಾರೆ ಇದಕ್ಕೆ. ಎಲ್ಲ ಗೊತ್ತಿದೆ, ಗೊತ್ತಾಯ್ತಾ? ನೀವು ಹೊರಗೆ ಹೋದ್ರೆ ಎಲ್ಲರೂ 10 ಸ್ಕೀಮ್ ಹೇಳ್ತೀರಿ, ಎಲ್ಲರ ಹೆಸರು ಈ ಹಾಲ್ನಿಂದ ಹೊರಗೆ ಹೋದ್ರೆ. ಸೊ ಅದಕ್ಕೆ ನೀವು ಅಂದ್ರೆ ಏನಾಗ್ಬೇಕಂದ್ರೆ ಮಾನಸಿಕವಾಗಿ ನಿರ್ಭಯವಾಗಿರ್ಬೇಕು ಅವರು. ಅದನ್ನ ನಾನು ಹೇಳೋದು, ಅದು ಕೂಡ ಒಂದು ಕ್ಯಾರೆಕ್ಟರ್. ಯು ಶುಡ್ ಬಿ ಫಿಯರ್ಲೆಸ್. ಅದು ಫಿಯರ್ಲೆಸ್ನೆಸ್ ಅಂದ್ರೆ ಕಲ್ಟಿವೇಟ್ ಮಾಡ್ಬೇಕಾಗುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಫಿಯರ್ಲೆಸ್ ಬಿಹೇವಿಯರ್ ಎಕ್ಸಿಬಿಟ್ ಮಾಡ್ಬೇಕಾಗತ್ತೆ. ಆವಾಗ ನಿಮಗೆ ಅದನ್ನ ರೂಢಿ ಮಾಡ್ಕೊಂಡಾಗ ಮಾತ್ರ ಆ ಕ್ಯಾರೆಕ್ಟರ್, ಆ ಪ್ರವೃತ್ತಿ ನಿಮ್ಮಲ್ಲಿ ಅದನ್ನಪ್ಪ ದಟ್ ವಿಲ್ ಬಿಕಮ್ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ. ಯಾವುದೂ ಒಂದೇ ದಿವಸ ಬರಲ್ಲ, ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಮಾಡಿ ಅಂದ್ರೆ ಏನೂ ಬರಲ್ಲ. ನೀವು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಬರಲ್ಲ. ಯೋಚನೆ ಫಸ್ಟ್ ಸ್ಟೆಪ್. ಯೋಚನೆ ನಿಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ? ಥಿಂಕ್ ಥಾಟ್ ಬಂದ್ಮೇಲೆ ಮುಂದೆ ಏನಾಗುತ್ತೆ? ಥಾಟ್ ಬಂದ್ಮೇಲೆ ಆಕ್ಷನ್ ಆಗುತ್ತೆ. ಫಸ್ಟ್ ಥಾಟ್,
ಈ ಯೋಜನೆ ಮಾಡಿದ್ರೆ ಏನ್ ಆಕ್ಷನ್ ಮಾಡಕ್ಕಾಗತ್ತೆ? ಏನು ಆಕ್ಷನ್ ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಮೊದಲು ಯೋಚನೆ ಮಾಡ್ಬೇಕು. ಏನಂತಂದ್ರೆ ಇದು ಕೆಟ್ಟದ್ದು, ಕರಪ್ಷನ್ ಅಂತ ಕೆಟ್ಟದ್ದು ಯೋಚನೆ ಬರ್ಬೇಕಲ್ಲ ನಿಮ್ ತಲೆಯಲ್ಲಿ ಮೊದಲು. ಆ ಯೋಚನೆ ಬರೋದು ಏನ್ ವಿಚಾರ ಇದೆಯಲ್ಲ, ಆ ವಿಚಾರ ದಟ್ ಇಸ್ ಕಾಲ್ಡ್ ಅವೇರ್ನೆಸ್ ಅಂತ ನಾವು ಹೇಳ್ತೀವಿ. ನೀವೆಲ್ಲರೂ ಪರಿಗಣಿಸಬೇಕಾಗುತ್ತೆ. ಹೌದು, ಇದು ಬಿಡುವುದ, ಇದು ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಸಮಸ್ಯೆಗಳು, ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬಗೆಹರಿಸಿದ ದೊಡ್ಡ ದೊಡ್ಡ ಕ್ರಾಂತಿಗಳಾಗಿದ್ದಾವೆ, ಗೊತ್ತಾಯ್ತಾ? ಸೊ ನಮ್ಮ ದೇಶದಲ್ಲಿ 120-130 ಪಾಪ್ಯುಲೇಷನ್ ಇದೆ. ನಮ್ದು 1.3 ಬಿಲಿಯನ್ ಪಾಪ್ಯುಲೇಷನ್ ಇದೆ. ಆದ್ರೆ ಸರ್ಕಾರಿ ಸೇವೆಗಳು, ಸರ್ಕಾರಿ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ? ಬೆರಳಿಕೆ ಎಷ್ಟಿದ್ದಾರೆ ಅಷ್ಟೇ. ಆದ್ರೆ ಅವ್ರು ಇಷ್ಟು ಜನರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಅದು ಒಟ್ಟಾಗಿ ನಾವು ಕ್ರಾಂತಿ ರೂಪದಾಗ ಬರುತ್ತೆ. ಒಂದಿಷ್ಟು ಯಾವಾಗ ಬರುತ್ತೆ ಅಂತಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಸಮಸ್ಯೆ ದೊಡ್ಡದಾದಾಗ ಆಟೋಮೆಟಿಕ್ ಆಗಿ ಕ್ರಾಂತಿ ಆಗಿಬಿಡ್ತಾವೆ. ಕ್ರಾಂತಿ ಆಗಿದಾವ ತಾನೆ ಹಿಂದೆ. ಅದೇ ರೀತಿ ಬಹಳಷ್ಟು ಈಗ ಬೇರೆ ಬೇರೆ ದೇಶಗಳಲ್ಲಿ ಆಗಿದಾವ ಕ್ರಾಂತಿಗಳು. ನೀವು ಆಫ್ರಿಕನ್ ಕಂಟ್ರೀಸ್ಗಳು ಹೋಗ್ರಿ, ಕೆಲವೊಂದು ಬೇರೆ ಬೇರೆ ದೇಶಗಳು ಏನಿದಾವ ಅಲ್ಲಿ ತಿನ್ಲಿಕ್ಕೆ ಊಟ ಇಲ್ಲ. ಆಮೇಲೆ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಪ್ಲೇನ್ ತಗೊಂಡು, ಹೆಲಿಕಾಪ್ಟರ್ ತಗೊಂಡು ದೇಶ ಬಿಟ್ಟು ಹೋಗಿದ್ದಾರೆ. ರೀಸೆಂಟ್ ಆಗಿ ಏನಾಗಿದೆ? ಅದು ನೇಪಾಳ ಆಗಿದೆ, ಬಾಂಗ್ಲಾದೇಶ ಆಗಿದೆ, ಶ್ರೀಲಂಕಾ ಆಗಿದೆ. ಶ್ರೀಲಂಕಾದಲ್ಲಿ ಏನ್ ಮಾಡಿದ್ರು? ಎಲ್ಲ ಹೋಗಿ ಸುಟ್ಟು ಹಾಕಿದ್ರಲ್ಲ. ಅವ್ರ ಪ್ರೈಮ್ ಮಿನಿಸ್ಟರ್ ಬೆಡ್ರೂಮ್ ಅಲ್ಲಿ ಎಲ್ಲ ಹೋಗಿ ಕುಣಿದಾಡ್ಬಿಟ್ಟಿದ್ರು, ಗೊತ್ತಾಯ್ತಾ? ಅದರ ಅರ್ಥ ಏನಂತಂದ್ರೆ ಅದು ಕ್ರಾಂತಿ ಆಗೋಯ್ತು. ಕ್ರಾಂತಿ ಯಾವಾಗ ಆಯ್ತು ಅಂತಂದ್ರೆ ಆ ದೇಶದ ಸಮಸ್ಯೆಯನ್ನು ಅದನ್ನ ಕಾನೂನಾತ್ಮಕವಾಗಿ ಇನ್ ಟೈಮ್, ಸಮಯ ಸಂದರ್ಭವಾಗಿ ಏನು ಸಮಸ್ಯೆ ದೊಡ್ಡದಾಗದಂತ ಮುಂಚಿತವಾಗಿ ಅಲ್ಲಿ ಜನರು, ಅಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನ ನಿವಾರಣೆ ಮಾಡಿಕೊಂಡ್ರು ಮಾತ್ರ ಅದನ್ನ ಸುಗಮವಾಗಿ ಸಾಲ್ವ್ ಆಗಿ ದೇಶ ಏನಪ್ಪ ಮುಂದೆ ಹೋಗ್ಬೋದು. ಇಲ್ಲಂದ್ರ ಆ ಸಮಸ್ಯೆ ಹೊಡೆದಾಡ್ಬೇಕಂತಂದ್ರೆ ಕ್ರಾಂತಿಗಳಾಗಬೇಕಾಗುತ್ತೆ. ಕ್ರಾಂತಿ ಆಗ್ಬೇಕಂತಂದ್ರೆ ಎಲ್ಲ ಧ್ವಂಸ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಫ್ರಮ್ ದಿ ಸ್ಕ್ರಾಚ್, ಮತ್ತೆ ಮೊದಲಿಂದ ಶುರು ಆಗ್ಬೇಕಾಗುತ್ತೆ. ಇವೆಲ್ಲ ನೀವು ಹಿಸ್ಟ್ರಿದಲ್ಲಿ ನೋಡಿದ್ರೆ ಹಿಸ್ಟ್ರಿದಲ್ಲಿ ಇವೆಲ್ಲ ಆಗಿ ಹೋಗಿದ್ದಾವೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅಲರ್ಟ್ ಆಗಿದ್ದು ಅಂತ ಪರಿಸ್ಥಿತಿ, ಅಂತ ಸನ್ನಿವೇಶ ನಿರ್ಮಾಣ ಆಗಬಾರ್ದು ಅಂತಂದ್ರೆ ಇವತ್ತು ನಾವು ನೀವು ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಕ್ರಾಂತಿ ಒಂದೇ ದಿವಸ ಆಗಲ್ಲ. ಒಂದೇ ದಿವಸ ಆಗುತ್ತಾ? ಅದು ಬಿಲ್ಡಪ್ ಆಗ್ತಾ ಹೋಗ್ತದೆ. ನಿಮ್ಗೆ ನೀರು ಕುದಿಬೇಕಾದ್ರೆ ಎಷ್ಟು ಬೇಕು ಟೆಂಪರೇಚರ್? 100 ಡಿಗ್ರಿ ಬೇಕು. 100 ಡಿಗ್ರಿ ಬಂದಾಗ ನಿಮಗೆ ಬಾಯ್ಲ್ ಆಗಲು ಸ್ಟಾರ್ಟ್ ಆಗ್ತದೆ ವಾಟರ್, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ನೀವು ಏನಪ್ಪ ಬಿಫೋರ್ ಏನಪ್ಪ ಅಂತ ಸನ್ನಿವೇಶ ಬರೋಕ್ಕಿಂತ ಮುಂಚಿತ ನೀವೆಲ್ಲರೂ ಅಲರ್ಟ್ ಆಗ್ರಿ. ನೀವೆಲ್ಲರೂ ಒಂದು ಅವೇರ್ ಮತ್ತು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗ್ಬೇಕಾಗತ್ತೆ. ನೀವೆಲ್ಲರೂ ಈಗ ಆಲ್ಮೋಸ್ಟ್ ಏನಪ್ಪ 18, 19, 20, 21 ಇದರಲ್ಲಿದ್ದೀರಿ. ಮುಂದೆ ನೀವು ಮೇಜರ್ ಆಗ್ತೀರಿ, ಅಡಲ್ಟ್ಸ್ ಆಗ್ತೀರಿ, ವೋಟರ್ಸ್ ಆಗ್ತೀರಿ. ಅವೇರ್ ವೋಟರ್ಸ್ ಇರಬೇಕು. ಮತ್ತು ನಿಮ್ಮ ಪ್ರಾವಿಷನ್ಸ್, ನಿಮ್ಮ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಏನಿದಾವೆ, ನಾಗರಿಕರ ಹಕ್ಕುಗಳು ಏನು, ನಾಗರಿಕರ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು, ನಮ್ಮ ಜವಾಬ್ದಾರಿ ನಮ್ಮ ದೇಶದ ಪ್ರತಿ ನಮ್ದು ಏನು ಜವಾಬ್ದಾರಿ ಇದೆ, ತಂದೆ ತಾಯಿ ವಿಚಾರದಲ್ಲಿ ಏನು ಜವಾಬ್ದಾರಿ ಇದೆ, ನಮ್ಮ ಇವೆಲ್ಲವನ್ನು ತಿಳ್ಕೊಂಡು ಅದನ್ನ ಒಂದು ಮೆಚೂರ್ಡ್ ಇಂಡಿವಿಜುವಲ್, ಮೆಚೂರ್ ಪರ್ಸನಾಲಿಟಿ ಆಗಿ ಡೆವಲಪ್ ಆಗಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಆ ಒಂದು ಮೆಚುರಿಟಿ, ಆ ಒಂದು ವಿಚಾರ, ಸರಿಯಾದ ವಿಚಾರ ಮಾಡೋದು ಅಂತಂದ್ರೆ ಅಡ್ಡದಾರಿ ಹಿಡಿತಾರೆ ಕೆಲವರೆಲ್ಲ. ಅಡ್ಡ ವಿಚಾರ ಮಾಡೋದಲ್ಲ. ಇದು ನಾ ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ಬಹಳಷ್ಟು ಜನರು ನಾವು ಇಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಸರಿಯಾದ ಕ್ರಮಬದ್ಧವಾಗಿ ವಿಚಾರ ಮಾಡುವಂತ ಶಕ್ತಿ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಂದು ಸೇರ್ಕೊಂಡ್ಬಿಟ್ಟಿದೆ. ಅದರ ಜೊತೆಗೆ ನೀ ಚಾಟ್ ಜಿಪಿಟಿಯಲ್ಲಿ ಹೊಡೆದು ಬಿಟ್ರೆ 1 ನಿಮಿಷದಲ್ಲಿ ಎಲ್ಲ ಬಂದ್ಬಿಡ್ತದೆ. ನೀವು ಎಲ್ಲಿ ಯೋಚನೆ ಮಾಡ್ತೀರಿ? ಯೋಚನೆನೇ ಮಾಡಲ್ಲ. ಏನು ನಾವು ಮೊದಲೆಲ್ಲ ಯಾವ್ದಾದ್ರು ಒಂದು ಎಕ್ಸಾಮ್ ಇದ್ರೆ ಅಥವಾ ಒಂದು ಕಾರ್ಯಕ್ರಮ ಇದ್ರೆ, ಒಂದು ಡಿಬೇಟ್ ಕಾರ್ಯಕ್ರಮ, ಏನಾದ್ರು ಕಾಂಪಿಟೇಷನ್ ಏನಿದ್ರು ಕೂಡ ಲೈಬ್ರರಿ ಹೋಗಿ ಎಲ್ಲ ಬುಕ್ಸ್ಗಳು ಹುಡುಕಿ ನೋಟ್ಸ್ ಎಲ್ಲ ಮಾಡ್ಕೊಂಡು ಓದ್ತಿದ್ವಿ ನಾವು. ವಿ ಯೂಸ್ ಟು ಗೋ ಟು ಲೈಬ್ರರಿ ಅಂಡ್ ಸ್ಟಡಿ ಅಂಡ್ ವರ್ಕ್ ಹಾರ್ಡ್ ಫಾರ್ ದ್ಯಾಟ್. ಈಗಿಲ್ಲ. ನೀವು ಚಾಟ್ ಜಿಪಿಟಿಗೆ ಹೋಗ್ಬಿಟ್ರೆ 1 ನಿಮಿಷದಲ್ಲಿ ನಿಮಗೆ ಎಲ್ಲ ಬಂದ್ಬಿಡ್ತದೆ. 1 ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್, ಯು ಗೆಟ್ ಎವ್ರಿಥಿಂಗ್. ಇದರಿಂದ ಏನಾಗಿದೆ? ನಿಮ್ಮ ಮೈಂಡ್ ಡಿಸ್ಕೌಂಟ್ ಆಗ್ತಾ ಇದೆ. 5% 10% ಡಿಸ್ಕೌಂಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಅಂದ್ರೆ ಯಾಕಂದ್ರೆ ನಿಮ್ಮ ಮೈಂಡ್ ಯೋಚನೆ ಮಾಡಕ್ಕೆ ಸ್ಕೋಪೇ ಇಲ್ಲಲ್ಲ.
ನಾವು ಯಾವುದೋ ಒಂದು ವಿಚಾರದ ಬಗ್ಗೆ ವಿಷಯ ಸಂಗ್ರಹ ಮಾಡ್ಬೇಕಂದ್ರೆ ಲೈಬ್ರರಿ ಹೋಗಿ ಪೇಪರ್ಸ್ ಹುಡುಕ್ತಿದ್ವಿ, ಜರ್ನಲ್ಸ್ ಹುಡುಕ್ತಿದ್ವಿ. ಯಾರಾದ್ರೂ ಜರ್ನಲ್ಸ್ ನೋಡಿದಿರಾ? ಸೈಂಟಿಫಿಕ್ ಜರ್ನಲ್ಸ್ ಅಂತ ಇರ್ತಾವ, ಗೊತ್ತಾ ನಿಮ್ಗೆ? ಮ್ಯಾಗಝಿನ್ಸ್ ನೋಡಿದಿರಾ? ಮ್ಯಾಗಝಿನ್ಸ್ ನೋಡಿ. ಸೈಂಟಿಫಿಕ್ ಜರ್ನಲ್ಸ್ ನೋಡಿದಿರಿ? ನೋಡಿ, ಡಿಗ್ರಿ ಮಾಡ್ತಾ ಇದ್ದೀರಿ, BSc ಸ್ಟೂಡೆಂಟ್ಸ್ ಇದ್ದೀರಿ ಸರ್. ನೇಚರ್ ಜರ್ನಲ್ ಯಾರಾದ್ರೂ ನೋಡಿದಿರಿ? ನೇಚರ್ ನೋಡಿ, ಭಯಂಕರ ಅದ್ಭುತವಾದಂತಹ ಸೈಂಟಿಫಿಕ್ ಜರ್ನಲ್ ಅಂದ್ರೆ ನೇಚರ್ ಅಂತಿದೆ. ಆ ನೇಚರ್ ಅಲ್ಲಿ ಪಬ್ಲಿಷ್ ಆಗಿದೆ ಅಂತಂದ್ರೆ ನಾವು ದೊಡ್ಡ ವಿಜ್ಞಾನಿ ಅಂತವ್ರು ಮಾತ್ರ ಅಲ್ಲಿ ಪಬ್ಲಿಷ್ ಆಗುತ್ತೆ. ರಿಸರ್ಚ್, ಸಂಶೋಧನಾ ಕೃತಿಗಳು, ರಿಸರ್ಚ್ ಪೇಪರ್ಸ್. ಯಾಕಂತಂದ್ರೆ ನಿಮ್ಗೆ ಅವಕಾಶನೂ ಇಲ್ಲ, ಸಮ್ಟೈಮ್ಸ್ ಇನ್ಫಾರ್ಮೇಶನ್ ಇಲ್ಲ, ಸಮ್ಟೈಮ್ಸ್ ಯು ಡೋಂಟ್ ಶೋ ಇಂಟ್ರೆಸ್ಟ್ ಫಾರ್ ದಟ್. ಎಲ್ಲ ಸೇರಿ ಏನಾಗಿದೆ, ಟೋಟಲ್ ಏನಪ್ಪ ನಿಮ್ದು ಕಂಪ್ಲೀಟ್ ಎಲ್ಲ ಸೇರಿ ಕೇಂದ್ರೀಕೃತವಾಗಿ ಎಲ್ಲಿ ಹೋಗಿದೆ, ಪವರ್ ಎಲ್ಲ ಹೋಗಿ ಮೊಬೈಲ್ ಅಲ್ಲಿ ಬಂದ್ಬಿಟ್ಟಿದೆ. ಇಂಟಿಗ್ರೇಟೆಡ್ ಡಿಸ್ಇಂಟಿಗ್ರೇಷನ್ ಆಗ್ತಾ. ನೀವು ವಾಂಟ್ ಟೆಲಿಂಗ್ ಸೋ ಮೆನಿ ಥಿಂಗ್ಸ್ ಪಾಪ ನೀವು ಬರ್ಡನ್ ಆಗಬಾರ್ದು. ಎನಿವೇ ನಾನು ಅದಕ್ಕೆ ಹೇಳ್ತಿದ್ದೀನಿ, ಸಿಂಪಲ್ ಮೊಬೈಲ್ ಅನ್ನು ದೂರ ಇಡಿ. ನಾನು ಹೇಳ್ತೀನಿ, ಮೊಬೈಲ್ ನೀವು ಆದಷ್ಟು ದೂರ ಇಡಿ. ಓನ್ಲಿ ನಿಮ್ಮ ಸ್ಪೆಸಿಫಿಕ್ ಪರ್ಪಸ್ ಯೂಸ್ ಮಾಡಿ, ಅಬ್ಯೂಸ್ ಆಗಬಾರ್ದು ಯಾವಾಗಲೂ. ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳಷ್ಟು ಕೊಟ್ಟಿದೆ ನಮಗೆ, ಬಹಳಷ್ಟು ತಂತ್ರಜ್ಞಾನ ಕೊಟ್ಟಿದೆ, ಎಲ್ಲ ಕೂಡ ಯೂಸ್ ಆಗ್ತಾವ. ಆದ್ರೆ ಅಬ್ಯೂಸ್ ಅನ್ಬಾರ್ದು. ಅಬ್ಯೂಸ್ ಅಂತಿದೆ, ಯೂಸ್ ಅಪೋಸಿಟ್ ಅಂದ್ರೆ ಏನು? ಅಬ್ಯೂಸ್, ದುರುಪಯೋಗ. ಮೊಬೈಲ್ ಬಳಸ್ರಿ ಅಷ್ಟೇ, ದುರ್ಬಳಕೆ ಮಾಡ್ಕೊಳ್ಬೇಡಿ. ಈಗ ಎಂತ ಸಮಸ್ಯೆ ಆಗಿದೆ ಅಂದ್ರೆ ನಮ್ಮ ಪೊಲೀಸರಿಗೆ ಯಾವುದೋ ಒಂದು ಏನೋ ಒಂದು ಆಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟ್ ಆಗಿ ತಪ್ಪು ಮಾಹಿತಿಗಳನ್ನ ಸ್ಪ್ರೆಡ್ ಆಗ್ತಾ ಇದೆ. ಡಿಸ್ಟಾರ್ಷನ್ ಅಂತ ಹೇಳ್ತಾರೆ, ಇನ್ಫಾರ್ಮೇಶನ್ ಡಿಸ್ಟಾರ್ಷನ್ ಆಗ್ತಾ ಇದೆ. ತಪ್ಪು ಮಾಹಿತಿಗಳನ್ನ ಸ್ಪ್ರೆಡ್ ಆಗೋದು ಬಹಳ ಬೇಗದ ಸ್ಪ್ರೆಡ್ ಆಗುತ್ತೆ. ಸತ್ಯ ಟ್ರುತ್ತು ಬೇಗ ಸ್ಪ್ರೆಡ್ ಆಗಲ್ಲ, ಸುಳ್ಳು ಬಹಳ ಜಲ್ದಿ ಸ್ಪ್ರೆಡ್ ಆಗುತ್ತೆ ಯಾವಾಗಲೂ. ಯಾಕಾಗ್ತಾ ಇದೆ? ಮೊಬೈಲ್ ಅದು ಚಾಲೆಂಜ್ ಆಗಿಬಿಟ್ಟಿದೆ ಪೊಲೀಸರಿಗೆ. ಈಗ ಎಲ್ಲಿ ಒಂದು ಏನಾರ ಆಯ್ತು ಅಂತಂದ್ರೆ ಅದ್ರಾಗ ಏನೇನೋ ತಪ್ಪು ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾ, ರೀಲ್ಸ್ ಎಲ್ಲ ಮಾಡಿಬಿಡ್ತಾರೆ. ಜನ ಅದನ್ನೇ ನೋಡಿ ನಂಬಿ ಬಿಡ್ತಾರೆ ಎಲ್ಲರೂ. ಅದೇ ತರ ಈಗ ನಾನು ಹೇಳೋದಾದ್ರೆ ಸೈಬರ್ ಕ್ರೈಮ್ ಕೂಡ ಹಂಗೆ ಆಗ್ತಾ ಇದ್ದಾವ. ನಿನ್ನೆ ಹಿಂದೂ ಪೇಪರ್ ಅಲ್ಲಿ ಬಂದಿತ್ತು, ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ದೊಡ್ಡ ಚಾಲೆಂಜ್ ಆಗಿದೆ ನಮ್ಮ ದೇಶಕ್ಕೆ ಬಂದಿತ್ತು. ನಿನ್ನೆ ಹಿಂದೂ ಪೇಪರ್ ತೆಗೆದು ನೋಡಿ ಒಂದು ಆರ್ಟಿಕಲ್ ಬಂದಿದೆ, ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಹ್ಯಾಸ್ ಬಿಕಮ್ ಬಿಗ್ ಚಾಲೆಂಜ್. ಈ ದೇಶಕ್ಕೆ ಚಾಲೆಂಜ್ ಆಗಿಬಿಟ್ಟಿದೆ ಡಿಜಿಟಲ್ ಅರೆಸ್ಟ್ ಅಂತ. ಸಾವಿರಾರು ಕೋಟಿ ರೂಪಾಯಿ ಕಳ್ಕೊಳ್ತಾ ಇದ್ದಾರೆ ಜನ ಸೈಬರ್ ವಂಚನೆಗೆ. ಯಾಕಂತಂದ್ರೆ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲ, ಆಮೇಲೆ ಅದ್ರ ಜೊತೆಗೆ ದುರ್ಬಳಕೆ. ಏನಾದ್ರು ಹೇಳ್ಕೊಂಡ್ರೆ ಲಿಂಕ್ ಓದ್ಬಿಡೋದು, ನಿಮ್ದು ಪಾಸ್ವರ್ಡ್ ಕೊಡೋದ್ರೆ ಪಾಸ್ವರ್ಡ್ ಕೊಟ್ಬಿಡೋದು, ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ ನೀವು ರೊಕ್ಕ ಜಮಾ ಆಗ್ತಂದ್ರೆ ಅಕೌಂಟ್ ನಂಬರ್ ಕೊಟ್ಬಿಡೋದು, OTP ಬಂತು ಹೇಳಿ ಅನ್ಕೊಳ್ಳಿ, ಅವಸರದಿಂದ ಏನು 2 ಸೆಕೆಂಡ್ ಆಗಲ್ಲ OTP ಹೇಳ್ಬಿಡೋದು ಅವರಿಗೆ. ಡೇಟ್ ಆಫ್ ಬರ್ತ್ ಹೇಳಿದ್ರೆ ಹೇಳ್ಬಿಡೋದು, ಅಪ್ಪ ಅವ್ರ ಹೆಸರು ಹೇಳಿದ್ರೆ ಹೇಳ್ಬಿಡೋದು, ಜಾತಕ ಕುಂಡ್ಲಿನೇ ಹೇಳಿಬಿಡ್ತಾರೆ ಫೋನಲ್ಲಿ 2 ನಿಮಿಷದಲ್ಲಿ. ಇಲ್ಲ ನಿಮಗೆ ಡಿಸ್ಕೌಂಟ್ ಅಲ್ಲಿ ಏನೋ ಸಿಗ್ತದ, ಒಂದು ಅದು ಇದು ಕಾರ್ ಸಿಗ್ತದ, ವಯಸ್ಸು ಏನಾದ್ರು 108 ಸ್ಕೀಮ್ ಇದೆ ಅದರಲ್ಲಿ. ಜನರಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಅದಕ್ಕೋಸ್ಕರ ಸೊ ನೀವೆಲ್ಲರೂ ಅವೇರ್ ಇರಬೇಕು. ವಿಜಿಲೆನ್ಸ್ ಬಗ್ಗೆ ಇದು ಮುಗಿಸ್ಬಿಡ್ತೀನಿ. ಫಸ್ಟ್ ಆಂಟಿ ಕರಪ್ಷನ್ ಬಗ್ಗೆ ನೀವು ಹೇಳ್ದಂಗೆ ಬಹಳಷ್ಟು ಕಾನೂನುಗಳಿದಾವೆ. ನಮ್ದು ಆಡಳಿತ ಸುಧಾರಣಾ ಏನ್ ಸಂಸ್ಥೆ ಇತ್ತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತಿದೆ, 1966 ಸ್ಟಾರ್ಟ್ ಆಗಿ ಫಸ್ಟ್. ಅದರಿಂದ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟಿತ ಹೋರಾಟಕ್ಕೋಸ್ಕರ ಸಂಘಟನೆಗಳನ್ನ, ಇನ್ಸ್ಟಿಟ್ಯೂಟ್ಗಳನ್ನ ಆಯ್ತು. ಯಾವಾಗ 1966 ಇಂದ. ಆವಾಗ CBI ಮತ್ತು ವಿಜಿಲೆನ್ಸ್ ಕಮಿಷನ್, ಕೇಂದ್ರದ ಮಟ್ಟದಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತಿದೆ, ಮತ್ತು CBI ಅಂತ ಸಂಸ್ಥೆ ಇದಾವೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ. ರಾಜ್ಯ ಸರ್ಕಾರದಲ್ಲಿ ಲೋಕಾಯುಕ್ತ ಇದೆ, ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸ್. ಸೊ ನಾವು ಕೂಡ ಹಂಗೊಂದು ಲೋಕಾಯುಕ್ತ ಪೊಲೀಸ್ ಹಂಗ. ಸೊ ಕರ್ನಾಟಕದಲ್ಲಿ ACB ಇತ್ತು ಮೊದಲು, ACB ಹೋಗಿ ಈಗ ಲೋಕಾಯುಕ್ತ ಇದೆ. ನೆಕ್ಸ್ಟ್ ಅದರಲ್ಲಿ ನೋಡಿ, ಇದರಲ್ಲಿ ಕಾನೂನುಗಳು ಬ್ರೀಫ್ ಆಗಿ ಹೇಳ್ತೀನಿ, ಇದು ನಿಮ್ಗೆ ಜಾಸ್ತಿ ಬೇಕಾಗಲ್ಲ. ಪ್ರಿವೆನ್ಷನ್ ಕರಪ್ಷನ್ ಆಕ್ಟ್ ಅಂತ ಒಂದು ಇಂಪಾರ್ಟೆಂಟ್. ಅದರ ಆಕ್ಟ್ ಅಡಿಯಲ್ಲಿ ನಾವು ಕೆಲಸ ಮಾಡಿ ಯಾರು ಲಂಚ ಕೊಡ್ತಾರೋ ಅವರಿಗೆ ಹಿಡಿದು ಜೈಲಿಗೆ ಕಳಿಸಿ ಅವ್ರ ಮೇಲೆ ಕೋರ್ಟಿಗೆ ವರದಿ ಕೊಟ್ಟು ಅವ್ರ ಮೇಲೆ ಆಕ್ಷನ್ ಕೊಡ್ತೀವಿ. ಓಕೆ, ಅದಾದ್ಮೇಲೆ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ಇದೆ. ಅದರಲ್ಲಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅವ್ರ ಕೆಲಸ ಹೆಂಗ್ ಮಾಡ್ತಾ ಇದಾರೆ, ಕೃಷಿ ಇಲಾಖೆ ಹೆಂಗ್ ಕೆಲಸ ಮಾಡ್ತಾ ಇದೆ, ಮತ್ತು ಮೈನರ್ ಇರಿಗೇಷನ್ ಹೆಂಗ್ ಕೆಲಸ ಮಾಡ್ತಾರೆ, ತೋಟಗಾರಿಕೆ ವಿಭಾಗ ಹೆಂಗ್ ಕೆಲಸ ಮಾಡ್ತೀವಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡ್ತಾ ಇದೆ, ಹೋಗಿ ಚೆಕ್ ಮಾಡ್ತೀವಿ ನಾವು. ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಜನರಿಗೆ ಸ್ಕೀಮ್ಗಳನ್ನು ಸರಿಯಾಗಿ ಜಾರಿ ಮಾಡ್ತಾ ಇದಾರಲ್ಲ, ಅದನ್ನು ಹೋಗಿ ನಾವು ವೆರಿಫೈ ಮಾಡೋ ಪವರ್ ನಮಗಿದೆ. ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ.
ಅದಾದ್ಮೇಲೆ ನಿಮಗೆ ಬೇರೆ ಬೇರೆ ನಿಮಗ ಕಾನೂನುಗಳು ಬಂದಿದೆ. ಅದರ ಸಾರ್ವಜನಿಕರಿಗೆ ಅನುಕೂಲ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ, ಗೊತ್ತಾ? ಬಹಳ ಎಲ್ಲರಿಗೂ ಗೊತ್ತಿರ್ಬೇಕಲ್ಲ, ಮಾಹಿತಿ ಹಕ್ಕು ಕಾಯ್ದೆ ಗೊತ್ತಿದೆಯಲ್ಲ. ಆಮೇಲೆ ಇನ್ನೊಂದು ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ. ಆಮೇಲೆ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತಂದ್ರೆ, ನೀವು ಈ ಸಾರ್ವಜನಿಕರಿಗೆ ಯಾರಾದರೂ ಏನಾದರೂ ಒಂದು ತಪ್ಪು ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಹೇಳ್ಬಹುದು. ನೋಡ್ರಿ ಇದು ತಪ್ಪು ಆಗ್ತಾ ಇದೆ ಅಂತ ಹೇಳಿದ್ರೆ ವಿಸಿಲ್ ಬ್ಲೋವರ್ ಅಂತ. ಅವ್ರು ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಸಂಬಂಧಪಟ್ಟವರು ಕ್ರಮ ತಗೊಳ್ಬೇಕು. ಪೇಪರ್ ಟಿವಿಯಲ್ಲಿ ಯಾವುದೋ ರೀತಿಯಲ್ಲಿ ನೀವು ಹೇಳ್ಬಹುದು. ಆವಾಗ ನಿಮಗ್ ತೊಂದರೆ ಆಗ್ಬಾರ್ದಂತ ನಿಮಗ್ ರಕ್ಷಣೆ ಕೊಡಕ್ಕೆ ಒಂದು ಕಾಯ್ದೆ ಮಾಡಿದ್ದಾರೆ. ಈ ಸಪೋಸ್ ನೀವು ಹೇಳ್ತೀರಿ, ನೋಡ್ರಿ ಅಲ್ಲಿ ಎಷ್ಟು ದೊಡ್ಡ ಹಗರಣ ಆಗ್ತಾ ಇದೆ, ರೇಷನ್ ಬರಂತ ಅಕ್ಕಿ ಎಲ್ಲ ಪೂರ್ತಿ ಎಲ್ಲ ಅಲ್ಲಿ ಎಲ್ಲೋ ಕಡೆ ಏನೋ ಮಾಡಿದಾರೆ, ಸಾರ್ ನಮ್ಗೆಲ್ಲ ತೊಂದರೆ ಮಾಡಿದ್ದಾರೆ ಅಂತ ಹೇಳ್ತೀರಿ. ಅವು ನಾಳೆಗೆ ಮಾಡೋರು ನೀವು ತೊಂದರೆ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ರಕ್ಷಣೆಗೋಸ್ಕರ ಒಂದು ಆಕ್ಟ್ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತಿದೆ. ಈ ತರ ಬೇರೆ ಬೇರೆ. ಆಮೇಲೆ ಪ್ರಾಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿ ಇದೆ. ಕೆಲವರು ಲಂಚ ತಗೊಂಡು ಅಥವಾ ಬೇರೆ ಬೇರೆ ಕರಪ್ಷನ್ ಮಾಡಿ ತಮ್ಮ ಹೆಸರಿಗೆ ಮಾಡ್ಕೊಳ್ಳಲ್ಲ, ಬೇರೆ ಬೇರೆ ಹೆಸರಿಗೆ ಬೇನಾಮಿ ಅಂತ ಹೇಳ್ತಾರೆ. ಯಾರೋ ಒಬ್ಬರ ಹೋದಾಗ ಆಳ ಮನುಷ್ಯನ ಹೆಸರು, ಡ್ರೈವರ್ ಏನೇನೋ ಬೇರೆ ಬೇರೆ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಅಂತವನ್ನಪ್ಪ ನಾವು ಕಂಡು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಬೇನಾಮಿ ಪ್ರೊಟೆಕ್ಷನ್ ಆಕ್ಟ್ ಅಂತ ಕೂಡ ಇಲ್ಲ. ಅಂದ್ರೆ ಎಲ್ಲ ಕಾಯ್ದೆಗಳಿದಾವ. ಬಟ್ ಆ ಕಾಯ್ದೆಗಳ ಪ್ರಕಾರ ನಾವು ಅದನ್ನ ಸಕ್ಸಸ್ಫುಲ್ ಮಾಡ್ಬೇಕಂತಂದ್ರೆ ನೀವು ಮೇನ್ ಪಾಲುದಾರ, ನೀವು ಸೆಂಟರ್. ಅದಕ್ಕೆ ನೀವು ಅಂತಂದ್ರೆ ಸಿಟಿಸನ್ಸ್, ಇಟ್ ಇನ್ಕ್ಲೂಡ್ಸ್ ವಿ ಆಲ್ಸೋ. ಸೊ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ನಮಗೆ ಮಾಹಿತಿ ಬೇಕು. ನೀವು ಮಾಹಿತಿ ಕೊಟ್ಟರೆ, ಕಂಪ್ಲೇಂಟ್ ಕೊಟ್ಟರೆ ನಾವು ಕೆಲಸ ಮಾಡಬಹುದು, ಇಲ್ಲಾಂದ್ರೆ ಆಗಲ್ಲ. ಇದು ಬ್ರೀಫ್ ಆಗಿ ನಿಮ್ಗೆ ಹೇಳೋದು. ಅದು ಬಿಟ್ರೆ ಬೇರೆ ಇದೆ ನಿಮ್ಗೆ ಹೇಳ್ದಂಗ. ಅದಕ್ಕೆ ಬಹಳಷ್ಟು ನೆಕ್ಸ್ಟ್ ಸ್ಲೈಡ್ ಇಲ್ಲಿ ಇದು ಇವತ್ತು ನಿಮ್ಮಿದೆಲ್ಲ ಕೌಟಿಲ್ಯದ ಅರ್ಥಶಾಸ್ತ್ರ ಬುಕ್ ಇದೆಯಲ್ಲ, ಆ ಬುಕ್ ಅಲ್ಲಿ ಕೂಡ 2000 ವರ್ಷ ಹಿಂದೆನೆ ಹೇಳಿದ್ದಾರೆ ಕರಪ್ಷನ್ ಬಗ್ಗೆ. ಅವಾಗ ಏನ್ ಹೇಳ್ತಾರಂತ, ನಮ್ಮ ಆಸ್ಥಾನದ ಅಧಿಕಾರಿಗಳಂದ್ರೆ ಆಫೀಸರ್ಸ್ ಆಫ್ ದಿ ಕಿಂಗ್, ನಮ್ಮ ಆಸ್ಥಾನದ ಅಧಿಕಾರಿಗಳಿಂದ ಜನರಿಗೆ ತೊಂದರೆ ಆಗಲಾರ್ದ ನೋಡ್ಕೊಳ್ಬೇಕಂತ ಹೇಳಿ ಹೇಳಿದ್ದಾರೆ. ಅದರಲ್ಲಿ ಕೌಟಿಲ್ಯದ ಅರ್ಥಶಾಸ್ತ್ರದಲ್ಲಿ 2000 ವರ್ಷ ಹಿಂದೆನೆ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ಅಂದ್ರೆ ಇದು ನಿನ್ನೆ ಮೊನ್ನೆ ಪ್ರಾಬ್ಲಮ್ ಅಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ನಿಮ್ಗೆ ಸಹಕಾರ ಬೇಕು. ಏನ್ ಬೇಕು ಸಹಕಾರ? ವಾಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಅಂದ್ರೆ ನೀವು ಇನ್ಫಾರ್ಮೇಶನ್ ಕೊಡಬಹುದು. ಅದಕ್ಕಿಂತ ಬೆಟರ್ ಅಂತಂದ್ರೆ ನೀವು ತಿಳ್ಕೊಂಡು ನಿಮ್ಮ ಹಕ್ಕನ್ನ ಕೇಳಬೇಕು. ನೀವು ತಪ್ಪು ಮಾಡ್ತಾ ಇದ್ರೆ ಯಾಕೆ ನನಗೆ ಮಾಡ್ತಾ ಇಲ್ಲ, ನಾನು ಅಪ್ಲಿಕೇಶನ್ ಇವತ್ತು ಕೊಟ್ಟಿನಿ, ನನ್ನ ಅಪ್ಲಿಕೇಶನ್ ಯಾಕೆ ಪೆಂಡಿಂಗ್ ಇದೆ, ಯು ಶುಡ್ ಕ್ವಶನ್. ನಾನು ಆಧಾರ್ ಕಾರ್ಡ್ ಮಾಡ್ಕೊಳ್ಳಕ್ಕೆ ನಾನು ಅಪ್ಲಿಕೇಶನ್ ಕೊಟ್ಟಿನಿ, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಕ್ಕೆ ಅಪ್ಲಿಕೇಶನ್ ಕೊಟ್ಟು ಇನ್ನೂ ಆಗಿಲ್ಲ, ಯಾಕೆ ಆಗಿಲ್ಲ? ನನ್ನ ರೇಷನ್ ಕಾರ್ಡ್ ನನಗೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ನಮಗೆ ಶಕ್ತಿ ಯೋಜನೆ ನಿಮ್ಗೆಲ್ಲ ಲ್ಯಾಪ್ಟಾಪ್ ಕೊಡ್ತಾ ಇದಾರೆ, ಬೇರೆ ಬೇರೆ ಸ್ಕೀಮ್ಗಳು ಇದಾವೆ, ಅದು ಯಾಕೆ ಕೊಡ್ತಾ ಇಲ್ಲ? ನಿಮ್ ಲೈಸೆನ್ಸ್ DL ಯಾಕೆ ಕೊಡ್ತಾ ಇಲ್ಲ? ಲೇಟ್ ಯಾಕೆ ಆಗ್ತಾ ಇದೆ? ಕ್ವಶನ್ ಮಾಡಬೇಕು. ಕ್ವಶನ್ ಮಾಡ್ಬೇಕಂತಂದ್ರೆ ನಿಮ್ಗೆ ನಾಲೆಜ್ ಬೇಕು. ಅದಕ್ಕೋಸ್ಕರ ನಾವು ಇವತ್ತು ನಿಮ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶ ಅಭಿವೃದ್ಧಿಗೆ ಇದನ್ನ ಹೆಲ್ಪ್ ಆಗುತ್ತೆ. ಇದು ಒಂದು ದಿವಸ ಇದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನೀವು ಹೇಳಿದಾಗ ನಮ್ಮ ದೇಶದ ಪೂರ್ತಿ ಇದನ್ನಪ್ಪ ಕುಂಠಿತ ಅಭಿವೃದ್ಧಿಗೆ ಕುಂಠಿತ ಆಗ ಅದಕ್ಕೆ ಎಲ್ಲ ವಿಭಾಗಗಳಲ್ಲಿ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಅಲರ್ಟ್ ಆಗಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಾನು ಹೇಳೋದು. ಅದ್ರ ಜೊತೆಗೆ ಸೈಬರ್ ಕ್ರೈಮ್ ಬಗ್ಗೆ ನಾನು ಇಲ್ಲಿ PPT ಬಿಟ್ಟಿರ್ತೀನಿ ನಿಮಗೆ, ಏನಂದ್ರೆ ಅದು ಸರ್ ಆಮೇಲೆ ಶೇರ್ ಮಾಡಿ. ನೀವು ಸೈಬರ್ ಸೇಫ್ ಗರ್ಲ್ ಅಂತ ಹೇಳಿ ಒಂದು ಬುಕ್ ಇದೆ, ಎಲೆಕ್ಟ್ರಾನಿಕ್ ಬುಕ್ ಅಂತ ಹೇಳ್ತಾರೆ, ಸಾಫ್ಟ್ ಕಾಪಿ ಬುಕ್ ಇದೆ. ಅಲ್ಲಿ ಜಸ್ಟ್ ಒಂದ್ಸಲ ತೋರಿಸಿಸ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಮೊಬೈಲ್ ಅಲ್ಲಿ ಶೇರ್ ಮಾಡ್ಕೋಬಹುದು. ಇದು ಓದ್ರಿ ಎಲ್ಲರೂ. ಅದರಲ್ಲಿ ಸುಮಾರು 70-80 ಪೇಜ್ ಇದೆ. ಅದು ಅಂದ್ರೆ ಮಹಿಳೆಯರು, ಮಕ್ಕಳು, ಹೆಣ್ಮಕ್ಳು ಯಾವ ತರ ನಾವು ಸೇಫ್ ಆಗಿರ್ಬೇಕು ಅಂತ ಹೇಳಿಕೆಸಿಂದ ಅದೊಂದು ಸೈಬರ್ ಸೇಫ್ ಗರ್ಲ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ನಾವು ಮಾಡಿದ್ವಿ. ಅಲ್ಲಿ ಒಬ್ಬರು ತುಂಬಾ ಸೈಬರ್ ಎಕ್ಸ್ಪರ್ಟ್ ಎಲ್ಲ ಸೇರಿ ನೋಡಿ ಅದಿದೆ. ಈ ತರ ನೆಕ್ಸ್ಟ್ ಬನ್ನಿ ಸರ್. ಇದು ಎಲ್ಲರ ಮೊಬೈಲ್ ಅಲ್ಲಿ ನೀವು ಇಂಥದನ್ನ ನೀವು ಇದು ಮಾಡ್ಕೊಳ್ಬಹುದು. ಇದನ್ನ ನೀವು ಟೈಮ್ ಸಿಕ್ಕಾಗೆಲ್ಲ ಓದ್ರಿ, ಇದು ಬಹಳ ಚೆನ್ನಾಗಿದೆ. ಇದರಲ್ಲಿ ನೆಕ್ಸ್ಟ್ ಬನ್ನಿ, ಫಸ್ಟ್ ಒಂದು ಪೇಜ್ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ಸರ್, ನೆಕ್ಸ್ಟ್ ಬನ್ನಿ. ಒಂದಿಡಿ ಅದಕ್ಕೆ. ಎಸ್ ಇವಕ್ಕ ಏನ್ ಹೇಳ್ತಾರೆ ಅಂತಂದ್ರೆ ಇನ್ಫೋ ಟೂಲ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಇನ್ಫೋ ಟೂಲ್ಸ್ ಅಂದ್ರೆ ಅವು ಒಂದೊಂದು ಸಂಗತಿಗಳನ್ನ ಅಲ್ಲಿ ಬರೆದಿದ್ದಾರೆ. ಆ ತರ ಪಿಕ್ಚರ್ ಮಾಡಿ ಬರೆದಿದ್ದಾರೆ. ಸೈಬರ್ ಅಪರಾಧಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ಅದಾವ. ಈ ತರ ಸುಮಾರು 80 ಸೆನ್ಸನ್ ಇದಾವೆ. ಸೊ ಇವೆಲ್ಲವನ್ನು ಈಸಿಯಾಗಿ ನೋಡ್ಬೋದು. ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಅದು ಪಿಕ್ಚರ್ ಇದೆ, ಅದ್ರ ಕೆಳಗ ಅದರದ್ದು ಇದು ಕೊಟ್ಟಿದ್ದಾರೆ. ಇದು ಕನ್ನಡ ವರ್ಷನ್ ಇದೆ, ನಾನು ಶೇರ್ ಮಾಡ್ತೀನಿ ಸರ್. ಕನ್ನಡನೂ ಇದೆ, ಇಂಗ್ಲಿಷ್ ಇದೆ, 2 ಇದಾವೆ. ನೀವು ಎಲ್ಲರೂ ಫ್ರೀ ಇದ್ದಾಗ ನಿಮ್ಮ ಮೊಬೈಲ್ ಅಲ್ಲಿ ಹಾಕೊಂಡು ಓದಿ.
ನೀವು ಇದನ್ನು ಓದಿದಾಗ ನೆಕ್ಸ್ಟ್ ಟೈಮ್ ನಿಮ್ಮ ಕಾಲೇಜ್ ಪ್ರೋಗ್ರಾಮ್ ಬಂದಾಗ ಅದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ ನಾನು ಅದ್ರ ಬಗ್ಗೆ ಹೇಳಲ್ಲ, ಸೈಬರ್ ಸೇಫ್ಟಿ ಬಗ್ಗೆ. ಗೊತ್ತಾಯ್ತಾ? ಇದು ಬಹಳ ರೆಲೆವೆಂಟ್ ಇದೆ, ಬಹಳ ನಿಮಗೆ ಪ್ರಸ್ತುತ ಏನಂತಾರೆ ಬಹಳ ನಿಮ್ಗೆ ಸಂಬಂಧಪಟ್ಟಂತಿದೆ. ಅದನ್ನ ಓದಿ ನೀವು ತಿಳ್ಕೊಳ್ಳಿ. ಸೈಬರ್ ಸೇಫ್ ಈ ಬುಕ್ ಇದೆ, ಎಲ್ಲರ ಮೊಬೈಲ್ ಅಲ್ಲಿ ಹಾಕೊಳ್ಬಹುದು, ಇಲ್ಲಾಂದ್ರೆ ನಿಮ್ಮಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ನೀವು ಸರ್ ಒಂದ್ಸಲಿ ಇದನ್ನೇ ನೀವು ಪ್ರೋಗ್ರಾಮ್ ಮಾಡಿವ್ರಿ ಎಲ್ಲರಿಗೆ. ಇದು ಅವೇರ್ನೆಸ್ ಮೂಡಿಸೋಗೋಸ್ಕರ ಇದನ್ನಪ್ಪ ನೀವು ಸ್ಟಡಿ ಮಾಡ್ಕೊಂಡು ಅವ್ರಿಗೆ ಇದನ್ನು ಪಾಠ ಮಾಡಿ. ಅದರಲ್ಲಿ ನಮ್ಮ ಸೈಬರ್ ಕ್ರೈಮ್ ಬಗ್ಗೆ ಎಲ್ಲ ಇದೆ, ಸಂಪೂರ್ಣ ಮಾಹಿತಿ ಇದೆ ಅದರಲ್ಲಿ. ಸೊ ಅದು ಅಷ್ಟೇ, ನಾನು ಅದರ ಬಗ್ಗೆ ಜಾಸ್ತಿ ಹೇಳಲ್ಲ ಈಗ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಕೆರಿಯರ್ ಬಗ್ಗೆ ಮೂರನೇ ವಿಚಾರ. ಈ ಕೆರಿಯರ್ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಇದೆ, ಬಟ್ ನಾನು ಎಲ್ಲರಿಗಿಂತ ಪ್ರಮುಖವಾಗಿ ಹೇಳೋದಂದ್ರೆ ಒಂದು ವಿಚಾರ ಇಲ್ಲಿ ಬಹಳ ರೆಲೆವೆಂಟ್ ಕೂಡ ಇದೆ ಮತ್ತು ನಿಮಗೂ ಬಹಳ ಪ್ರಸ್ತುತ ಏನಂತಾರೆ ಅದು ಬಹಳ ಇಟ್ ಈಸ್ ಅಪ್ರೋಪ್ರಿಯೇಟ್ ಆಗುತ್ತೆ. ಆಪರೇಷನ್ ಸಿಂಧೂರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳು ಲೀಡ್ ಮಾಡಿದ್ರು. ಯಾರು ಗೊತ್ತಾ ಹೆಸರು? ಗೊತ್ತಿದ್ರ ಕೈ ಐತೆ. ಮತ್ತೆ ಯಾರು ಒಬ್ಬರು ಕೈ ಇಟ್ಟಿದ್ದಾರೆ ಹೇಳಮ್ಮ? ವೆರಿ ಗುಡ್, ಕ್ಲಾಸ್ ಹೊಡಿರಿ ಎಲ್ಲರೂ. ಅವರು ಹೇಳಿದ್ದು, ಆದರೆ ನಿಮಗೆ ಇನ್ನೂ ಹತ್ರ, ನಿಮ್ಮ ಊರಿಗೆ ಹತ್ರ ಇದ್ದವ್ರ ಹೆಸರು ಹೇಳಿಲ್ಲ ನೀವು, ಬೇರೆಯವರಿಗೆ ಅದನ್ನ ಹೇಳಿದಿರಿ. ಕರ್ನಲ್ ಸೋಫಿಯಾ ಖುರೇಶಿ. ಕರ್ನಲ್ ಸೋಫಿಯಾ ಖುರೇಶಿ ಯಾರು ಗೊತ್ತಾ? ಬೈಲೊಂಗಲ್ದ ಸೊಸೈಟಿ ಗೊತ್ತದ ಇಲ್ಲ ನಿಮಗೆ? ನೋಡಿದಿರಿ ಫೋಟೋದು? ಅವರು ಮೇಡಮ್ ಅವರು ಆರ್ಮಿ, ಇಂಡಿಯನ್ ಆರ್ಮಿದು ಕರ್ನಲ್ ಅವರು. ಅವ್ರು ಹೇಳಿದ್ರು ವೇಮುಕಾ ಸಿಂಗ್ ಅಂತ ಏನಿದ್ರೆ ಅವರು ವಿಂಗ್ ಕಮಾಂಡರ್ ಇಂಡಿಯನ್ ಏರ್ಫೋರ್ಸ್ ದವರು. ಸೊ ಅವ್ರ ಇಬ್ಬರು ಮಹಿಳಾ ಅಧಿಕಾರಿಗಳು ಆಪರೇಷನ್ ಸಿಂಧೂರದ ಆಪರೇಷನ್ ಸಿಂಧೂರ್ ಲೀಡರ್ಶಿಪ್ ಅನ್ನ ತಗೊಂಡಿದ್ರು. ಏನಲ್ಲಿ ಘಟನೆ ಆಗಿತ್ತು, ಆ ಘಟನೆಗೆ ಒಂದು ಉತ್ತರ ಕೊಡುವ ದೃಷ್ಟಿಗಾಗಿ ಮಹಿಳಾ ಅಧಿಕಾರಿಗಳೇನಪ್ಪ ಆಪರೇಷನ್ ಮಾಡಿ ಅವ್ರೇನು ಸಿಂಧೂರು ಏನು ಸಮಸ್ಯೆ ಆಗಿತ್ತು ಆ ದೊಡ್ಡ ಸಮಸ್ಯೆಯನ್ನ ಮಹಿಳಾ ಏನಪ್ಪ ಧೀರ ಮಹಿಳೆಯರೇನಪ್ಪ ಅದನ್ನ ಕೌಂಟರ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಮಾಡಿದೀವಿ. ಸೊ ಈಗ ನೀವ್ ಎಷ್ಟು ಜನ ಆಗ್ತೀರಿ ಕರ್ನಲ್ ಖುರೇಶಿ? ನಾನು ಇವತ್ತು ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಗೆ ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನೀವು ನೋಡಿ ಡಿಫೆನ್ಸ್ ಅಲ್ಲಿ ಇದು ದಿಸ್ ಇಸ್ ಎ ಲ್ಯಾಂಡ್ ಆಫ್ ಕ್ವೀನ್ ವಾರಿಯರ್, ನಿಮ್ಗೆ ಗೊತ್ತಲ್ಲ. ನೀವು ಇದರಲ್ಲಿ ಅಟ್ಲೀಸ್ಟ್ ಒಂದು 10 ಮಂದಿ ಆದ್ರೂ ಕೂಡ ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ಅಥವಾ ಇಂಡಿಯನ್ ನೇವಿ ಸೇರ್ಬೇಕು. ಗೊತ್ತಾಯ್ತಾ? ಆವಾಗ ನೀವು ಏನದಲ್ಲ ರಾಣಿ ಚೆನ್ನಮ್ಮಗೆ ಕೊಡುವಂತ ಕೊಡುಗೆ. ಆ ಮಹಿಳೆ ಇಷ್ಟು 100 ವರ್ಷಗಳ ಹಿಂದೆ ಕತ್ತಿ ಇಟ್ಕೊಂಡು ಬ್ರಿಟಿಷರ ಜೊತೆ ಹೋರಾಟ ಮಾಡಿ ಯುದ್ಧ ಗೆದ್ದಿದ್ರು. ನೀವ್ಯಾಕೆ ಗನ್ ಹಿಡಿಯೋದ್ರ ಟ್ರೈನಿಂಗ್ ತಗೋಬಾರ್ದು? ನಾನು ಅದಕ್ಕೆ ನಿಮ್ ಸರ್ ಹೇಳಿದೆ, NCC ಯೂನಿಟ್ ಅನ್ನ ತಗೊಳ್ಳಿ ಮೊದಲು. ಇಲ್ಲಿ NCC ಯೂನಿಟ್ ಅನ್ನ ಒಂದು ಅದು ಬರ್ಬೋದು, ಪ್ರೊಸೀಜರ್ ಇದೆ, ನೀವು ಟ್ರೈ ಮಾಡಿದ್ರೆ ಆಗತ್ತೆ. ಸಿನ್ಸ್ ಇಸ್ ಎ ಗೌರ್ಮೆಂಟ್ ಕಾಲೇಜ್ ಕೊಡ್ತಾರೆ. NCC ಒಂದು ಯೂನಿಟ್ ಅನ್ನ ಇಲ್ಲಿ ನೀವು ಆದಷ್ಟು ಬೇಗ ಶುರು ಮಾಡಿ. ಬಿಕಾಸ್ ಆರ್ಮಿ ಬೆಳಗಾಮಲ್ಲಿ ಕೂಡ ದೊಡ್ಡ NCC ಬಟಾಲಿಯನ್ ಇದೆ. ನೀವು NCC ಯೂನಿಟ್ ಇಲ್ಲಿ ಮಾಡಿ ಎಲ್ಲರೂ ಅಟ್ಲೀಸ್ಟ್ ನೀವು NCC ಎನ್ರೋಲ್ಮೆಂಟ್ ಮಾಡಿಕೊಂಡು ನೀವು ಗನ್ ಟ್ರೈನಿಂಗ್ ತಗೊಂಡು ನೀವು ಅದರಿಂದ ಏನಪ್ಪ ಪ್ರೇರಣೆ ಪಡೆದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿಯನ್ನು ಸೇರಿ ನೀವು ವೀರ ಮಹಿಳೆಯರಾಗಿ ಹೋರಾಟ ಮಾಡಬೇಕು. ಅದು ಸಾಧನೆ ಅಂತಂದ್ರೆ. ಗೊತ್ತಾಯ್ತಾ? ಅದು ಏನ್ ದೊಡ್ಡದಲ್ಲ, ನೀವು ಮನಸ್ಸು ಮಾಡಬೇಕಷ್ಟು. ಗೊತ್ತಾಯ್ತಾ? ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಟ್ರೈನಿಂಗ್ ಸೆಂಟರ್ಸ್ ಇದೆ, ಬೆಂಗಳೂರಲ್ಲಿ ಇದೆ, ಎಲ್ಲಾ ಕಡೆ ಟ್ರೈನಿಂಗ್ ಸೆಂಟರ್ಸ್ ಇದೆ. ಆನ್ಲೈನ್ ನಲ್ಲಿ ನಿಮ್ಗೆ ಮಾಹಿತಿ ಇದೆ. ನೀವೆಲ್ಲ ಗ್ರಾಜುಯೇಟ್ಸ್ ಡಿಗ್ರಿ ಓದ್ತಾ ಇದ್ದೀರಲ್ಲ, ನೀವು ಡಿಗ್ರಿ ಮುಗಿಯೋ ಟೈಮ್ ಅಲ್ಲಿ ಫೈನಲ್ ಇಯರ್ ದಲ್ಲಿ ನೀವು ಅಪ್ಲೈ ಮಾಡಬಹುದು. ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಅಂತ ಇರುತ್ತೆ, CDSC. ಕೇಂದ್ರ ಸರ್ಕಾರದ UPSC ಕಂಡಕ್ಟ್ ಮಾಡುತ್ತೆ, CDSC. ಈಗ ಇನ್ನೊಂದು ನೀವು ತಿಳ್ಕೋಬೇಕು ಏನಂತಂದ್ರೆ, ಮಹಿಳೆಯರಿಗೆ ಪರ್ಮನೆಂಟ್ ಕಮಿಷನ್ ಅವಕಾಶ ಸಿಕ್ಕಿದೆ ಮಿಲಿಟರಿಯಲ್ಲಿ. ಮೊದಲು ಮಿಲಿಟರಿಯಲ್ಲಿ ಏನಿತ್ತಂತಂದ್ರೆ ಮಹಿಳೆಯರಿಗೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಿತ್ತಂದ್ರೆ 7-8 ವರ್ಷ ಅಷ್ಟೇ ಅವಕಾಶ ಇತ್ತು. ಅವರಷ್ಟೇ ಸರ್ವಿಸ್ ಮಾಡಿ ಹೋಗ್ಬೇಕು. ಅಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ಸ್ ಮಾತ್ರ ಫುಲ್ ಅವಕಾಶ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನಿರ್ಧಾರದಿಂದ, ಕೇಂದ್ರ ಸರ್ಕಾರದ ಅನುಮತಿಯಿಂದ ಮಹಿಳೆಯರು ಕೂಡ ಕಂಪ್ಲೀಟ್ ಕೆರಿಯರ್ ಅಂದ್ರೆ ಪೂರ್ತಿ ನಿಮ್ಮ ಜೀವನ 60 ವರ್ಷ ಕೆರಿಯರ್ ಕೂಡ ನೀವು ಮಿಲಿಟರಿಯಲ್ಲಿ ಸೇವೆ ಮಾಡಂತ ಪರ್ಮನೆಂಟ್ ಕಮಿಷನ್ ಅಂತ ಹೇಳ್ತಾರೆ, ಅದು ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನ ಸದ್ಬಳಕೆ ಮಾಡಿಕೊಂಡು, ಅದರ ಅರ್ಥ ನೀವು ಗ್ರಾಜುಯೇಟ್ಸ್ ಇದ್ದೀರಿ. ಇಲ್ಲಾಂದ್ರೆ NDA ಹೇಳ್ಬೋದು. NDA ಅಂತಂದ್ರೆ PUC ಮುಗಿದ ತಕ್ಷಣ ಸೇರ್ಬೇಕು NDA.
ಆದ್ರೆ PUC ಆದ್ಮೇಲೆ ಡಿಗ್ರಿ ಹೋಲ್ಡರ್ಸ್ಗೆ ಏನಿದೆಯಲ್ಲ ನಿಮಗೆ ಎಲ್ಲರಿಗೂ ಕೂಡ ಡಿಫೆನ್ಸ್ ಸೇರೋ ಅವಕಾಶ ಇದೆ. CDSE ಅಂತ ಎಕ್ಸಾಮ್ ಇರುತ್ತೆ, ನೀವು ಈಗಲೇ ಕೂಡ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಒಂದು ಬುಕ್ ತೊಗೊಂಡು ಮುಂದೆ ಜನರಲ್ ನಾಲೆಜು, ಇಂಗ್ಲಿಷು, ಮತ್ತೆ ಅದರಲ್ಲಿ ಇಷ್ಟೇ ಇರೋದು ಇಂಪಾರ್ಟೆಂಟ್. ನೀವು ಅದನ್ನ ಪ್ಯಾಟರ್ನ್ ಸಿಲೆಬಸ್ ಎಲ್ಲ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೀವು CDSE ಎಕ್ಸಾಮು ನಿಮಗೆ ನೀವು ವಿಮೆನ್ಸ್ ಕೋಟಾದಲ್ಲಿ ನಿಮಗೆ ಅವಕಾಶ ಸಿಗುತ್ತೆ. ನೀವು ಪಾಸ್ ಆದ್ರೆ ಅದಾದ್ಮೇಲೆ ಒಂದು SSB ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಆ ಇಂಟರ್ವ್ಯೂ ನೀವು ಪಾಸ್ ಆದ್ರೆ ನೀವೇನಾಗ್ತೀರಿ, ಮಿಲಿಟರಿಯಲ್ಲಿ ಆಫೀಸರ್ ಆಗ್ತೀರಿ. ಬೇರೆ ಬೇರೆ ರ್ಯಾಂಕ್ಗಳಿವೆ. ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಮಿಲಿಟರಿ ಆಫೀಸರ್ ಅಂತಂದ್ರೆ ನೀವು ಸೆಲೆಕ್ಷನ್ ಆದ ತಕ್ಷಣನೇ, ನೀವು CDSE ಸೆಲೆಕ್ಷನ್ ಆದ ತಕ್ಷಣ ನಿಮಗೆ ಅವಾಗಲೇ ಏನಪ್ಪ ನಿಮ್ಗೆ ಸಂಬಳ ಕೊಡ್ತಾರೆ, ಸ್ಟಾರ್ ಕೊಡ್ತಾರೆ, ನಿಮ್ಗೆ ಸಲ್ಯೂಟ್ ಹೊಡಿತಾರೆ, ಅಷ್ಟು ಗೌರವ ಸಿಗುತ್ತೆ ನಿಮ್ಗೆ. ಮತ್ತು ನಿಮ್ಮ ಏನಪ್ಪ ಒಂದು ಸಾರ್ಥಕ ಸೇವೆ ಮತ್ತು ನಿಮ್ಮ ಲೈಫ್ ಏನಪ್ಪ ನೀವು ಸಾರ್ಥಕವಾಗಿ ಬದುಕಬಹುದು, ನಿಮ್ಮ ಜೀವನ ಕೆರಿಯರ್ ನೀವು ರೂಪಿಸ್ಕೊಳ್ಬಹುದು. ಸೊ ನೀವೆಲ್ಲರೂ ಟಾರ್ಗೆಟ್ ಇಟ್ಕೊಂಡು ಇಷ್ಟು ಈ ಕಾಲೇಜಿಂದ ನೀವು CDSE ಪಾಸ್ ಆಗಿ ನೀವು ಆರ್ಮಿ, ಏರ್ಫೋರ್ಸ್, ನೇವಿ ಹೋಗ್ಬೇಕು. ಅದು ಏನು ದೊಡ್ಡ ವಿಚಾರ ಇಲ್ಲ. ಅದು ನೀವೆಲ್ಲರೂ ಕೂಡ ಸಾಧನೆ ಮಾಡುವಂಥದ್ದು. ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಇರುತ್ತೆ. ಅಲ್ಲಿ ಏನು ಕರಪ್ಷನ್ ದುಡ್ಡು ಗಿಡ್ಡು ಏನು ನಡೆಯುವುದಿಲ್ಲ. ಯಾರು ಪ್ರಾಮಾಣಿಕವಾಗಿ UPSC ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಗ್ರಾಮೀಣ ಭಾಗದವ್ರು ಹಿಡ್ಕೊಂಡು ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಅಲ್ಲಿ ಇಂಗ್ಲಿಷಿಗೆ ಪ್ರಾಮುಖ್ಯತೆ ಇಲ್ಲ. ನೀವು ಸರಿಯಾಗಿ ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರೆ ನೀವು ಇನ್ಫೀರಿಯರಿಟಿ, ನಾವು ಇಂಗ್ಲಿಷ್ ಬರಲ್ಲ, ನಾವು ಸಿಟಿ, ನಮಗೆ ದೊಡ್ಡ ಕಾನ್ವೆಂಟ್ ಅಲ್ಲಿ ಓದಿಲ್ಲ, ಆ ತರ ಏನಪ್ಪ ಭಾವನೆಗಳು ಇಟ್ಟುಕೊಳ್ಬಾರ್ದು. ನಿಮ್ಮಲ್ಲಿ ಇರ್ಬೇಕಾಗಿದ್ದು ಏನಂದ್ರೆ ಒಂದು ಸ್ಪಷ್ಟತೆ, ದೃಢ ನಿರ್ಧಾರ, ಧೈರ್ಯ. ನಾನು ಕೆಲಸ ಮಾಡ್ತೀನಿ, ನಾನು ದೇಶ ಸೇವೆ ಮಾಡ್ತೀನಿ ಅಂತೇಳಿ ಒಳಗಡೆ ಒಂದು ಕಿಚ್ಚು ನಿಮ್ಮ ಹತ್ರ ಇದ್ರೆ ಸಾಕು, ನೀವು ಪಾಸ್ ಆಗ್ತೀರಿ, ನೀವು ಸೆಲೆಕ್ಟ್ ಆಗ್ತೀರಿ. ಸೊ ಫಸ್ಟ್ ಏನಪ್ಪ, ಯು ಶುಡ್ ಹ್ಯಾವ್ ದಟ್ ಫರ್ಮ್ ಬಿಲೀಫ್. 100% ನಿಮಗೆ ಅವಕಾಶ ಸಿಗುತ್ತೆ. ಅದಕ್ಕೆ ಐ ಫೀಲ್ ದಿಸ್ ಕಾಲೇಜ್ ಶುಡ್ ಏಮ್ ಫಾರ್ ದಟ್. You send at least few women to the military. ಅದಕ್ಕೋಸ್ಕರ ಬೆಳಗಾಂ ಇಸ್ ಹಬ್ ಆಫ್ ಮಿಲಿಟರಿ. ನೀವು ಬೆಳಗಾಂ ಮರಾಠಾ ಲೈಟ್ ಇನ್ಫೆಂಟ್ರಿ ಇದೆ, NCC ಯೂನಿಟ್ಸ್ ಇದಾವ, ಎಲ್ಲ ನಮ್ಮ ದೇಶದ ಮರಾಠಾ ಲೈಟ್ ಇನ್ಫೆಂಟ್ರಿ ಅಂತ ಒಂದು ರೆಜಿಮೆಂಟಲ್ ಸೆಂಟರ್ ಇದೆ ಬೆಳಗಾವಲ್ಲಿ. ಗೊತ್ತಾ ನಿಮಗೆ? MLIRC ಅಂತ ಹೇಳ್ತಾರೆ, ಮರಾಠಾ ಲೈಟ್ ಹೋಗಿದಾರ. ವೆರಿ ಗುಡ್. CRPF ಆರ್ಮಿ ಹೋಗಿದ್ದಾರೆ ಅಂತ. ಬಟ್ ಐ ವಾಂಟ್ ಆಫೀಸರ್ ಎಂಟ್ರೀಸ್. ಗೊತ್ತಾಯ್ತಾ? ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಅಂತಾರೆ, MLIRC ಅಂತ. ಗೊತ್ತಾಯ್ತಾ? MLIRC ಅಂದ್ರೆ ಈ ದೇಶದ ಇನ್ಫೆಂಟ್ರಿ ರೆಜಿಮೆಂಟ್ ಅಂತಂದ್ರೆ ಏನು? ಭೂದಳ ಅಂತ ನೀವೇನು ಹೇಳ್ತೀವಿ ನಾವು, ಕೈ ಕಾಲಿನಿಂದ ಮುಂದೆ ಫ್ರಂಟ್ ಲೈನ್ ಅಲ್ಲಿ ಹೋರಾಟ ಮಾಡೋರು ಇನ್ಫೆಂಟ್ರಿ ಅಂತಾರೆ. ಇನ್ಫೆಂಟ್ರಿ ರೆಜಿಮೆಂಟ್ ಅಂತಂದ್ರೆ ದುಶ್ಮನರಿಗೆ ಎದೆ ಕೊಟ್ಟು ಹೋರಾಟ ಮಾಡೋ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಇಸ್ ಇನ್ಫೆಂಟ್ರಿ. ಸೊ ಇನ್ಫೆಂಟ್ರಿ ಸೋಲ್ಜರ್ಸ್ ಹೈಯೆಸ್ಟ್ ರೆಸ್ಪೆಕ್ಟ್ ಇರುತ್ತೆ ಆರ್ಮಿಲಿ. ಸೊ ನೀವು ಆರ್ಮಿ ಆಫೀಸರ್ಸ್ ಆಗಿ ನೀವು ಎಂಟ್ರಿ ತಗೋಬೇಕು. ಅವು ದಟ್ ಈಸ್ ಎ ರಿಯಲ್ ಅಚೀವ್ಮೆಂಟ್, ದಟ್ ಈಸ್ ಎ ಕಾಂಟ್ರಿಬ್ಯೂಷನ್ ಯು ಗಿವ್ ಟು ದಿಸ್ ಲ್ಯಾಂಡ್. ಅದಕ್ಕೋಸ್ಕರ ನೀವು ಶುಡ್ ಬಿಕಮ್ ಮೋಟಿವೇಟ್ ಆಗ್ಬೇಕಾಗುತ್ತೆ, ಸೆಲ್ಫ್ ಮೋಟಿವೇಶನ್ ಆಗ್ಬೇಕಾಗುತ್ತೆ. ಸಾಧನೆ ಮಾಡ್ಬೋದು. ಸಾಧನೆ ಇಲ್ಲ ಅಂತಂದ್ರೆ ಆರ್ಡಿನರಿ ಲೈಫ್ ಲೀಡ್ ಮಾಡಿದ್ರೆ ಏನಿದೆ, ಅದ್ರಾಗ ಏನು ಉಪಯೋಗ ಇಲ್ಲ. ಸುಮ್ಮನೆ ನಾನು ಡಿಗ್ರಿ ಓದ್ತೀನಿ ಸರ್, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆಮೇಲೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತೀನಿ, ಆಯ್ತು ಏನದ ನಮ್ದಂತೆ, ದಟ್ ಇಸ್ ಆರ್ಡಿನರಿ. ಓಕೆ, ಟೀಕೆ, ಅದು ನಾರ್ಮಲ್ ಲೈಫ್. ಅದ್ರಾಗೇನು ನಾನು ಬೇರೆ ವಿಚಾರ ಇಟ್ಕೊಂಡು, ದಟ್ ಈಸ್ ಆಲ್ಸೋ ಗುಡ್. ಯು ಗೋ ದೇರ್, ಯು ಡೂ ಅಗ್ರಿಕಲ್ಚರ್, ಯು ಸಪೋರ್ಟ್ ಯುವರ್ ಫ್ಯಾಮಿಲಿ, ಯು ಸಪೋರ್ಟ್ ಯುವರ್ ಹಸ್ಬೆಂಡ್, ಅದೆಲ್ಲ ಚೆನ್ನಾಗಿ ನೀವು ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ದೊಡ್ಡ ಸಾಧನೆ. ಈಗ ಅಗ್ರಿಕಲ್ಚರ್ದಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ, ಗೊತ್ತಿದೆಯಲ್ಲ ನಿಮ್ಗೆ. ಇವತ್ತು ಎಲ್ಲ ಜಮೀನುಗಳು, ಎಲ್ಲ ತೋಟದಲ್ಲಿ ಮಹಿಳೆಯರಿಲ್ಲ ಅಂತಂದ್ರೆ ಏನಿಲ್ಲ. ಇಲ್ಲಾಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗುತ್ತೆ. ಗೊತ್ತಾಯ್ತಾ? ರೈತರು ಇವತ್ತು ಬೆಳೆ ಬೆಳಿಲಿಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕು. ಇಲ್ಲಂದ್ರೆ ಈಗ ಏನು ಹೊಸ ಸ್ಟಾರ್ಟ್ ಆಗಿದೆ, ಎಲ್ಲ ಇನ್ಸೆಕ್ಟ್ಸ್ಗಳು ಬಹಳ ತಿಂತಾ ಇದ್ದಾರೆ. ಈಗ ಈ ಮೊದಲು ಇರಲಿಲ್ಲ ಅದು. ಇನ್ಸೆಕ್ಟ್ ಕೂಡ ಪ್ರೋಟೀನ್ ಫುಡ್ ಅಂತೇಳಿ ಈ ಬಹಳಷ್ಟು ಇನ್ಸೆಕ್ಟ್ಸ್ ಕೂಡ ಕೆಲವು ದೇಶದಾಗ ಅನ್ನ ಬೆಳೆದಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಹುಳುಗಳು ತಿಂತಾ ಇದ್ದಾರೆ. ಆ ಪರಿಸ್ಥಿತಿ ಬಂದಿದೆ, ಬರುತ್ತದೆ. ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ನಮ್ಮ ಫುಡ್ ಇಂಡಿಯಾಕ್ಕೆ ಏನು ಕೊರತೆ ಇಲ್ಲ. ವಿ ಆರ್ ಪ್ರೊಡ್ಯೂಸಿಂಗ್ ಸಫಿಷಿಯಂಟ್ ಫುಡ್ ಪ್ರೊಡಕ್ಷನ್ ನಮ್ಮ ಇಂಡಿಯಾದಲ್ಲಿ ಇದೆ. ಆದರೆ ನಮ್ಮ ಎನ್ವಿರಾನ್ಮೆಂಟು, ನಮ್ಮ ಭೂಮಿ, ನಮ್ಮ ಮಣ್ಣು, ನಮ್ಮ ನೀರು ಸಂರಕ್ಷಣೆ ಮಾಡಿಕೊಂಡು ನಾವು ಚೆನ್ನಾಗಿ ಬೆಳೆದ್ರೆ ಮಾತ್ರ ನಾವು ಸುರಕ್ಷಿತವಾಗಿ ನಾವೆಲ್ಲರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು. ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಅಂತೇನಿಲ್ಲ. ಬಟ್ ನಾನು ಹೇಳೋದು ಅಚೀವ್ಮೆಂಟ್, ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತ ಇರ್ತದಲ್ಲ ಇದು. ಯಾಕಂದ್ರೆ
ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ, ನೀವು ಉತ್ತರ ಭಾರತ, ಪಂಜಾಬ್ ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲೆಲ್ಲ ಬಹಳಷ್ಟು ಹೆಣ್ಮಕ್ಳು ಕೂಡ ಮಿಲಿಟರಿಯಲ್ಲಿ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ ಇದೆ ರಿಪ್ರೆಸೆಂಟೇಷನ್. ಅದಕ್ಕೋಸ್ಕರ ನೀವು ಹೋಗಿ ಪೊಲೀಸಿಗೂ ಬನ್ನಿ, ಬರೀ ಮಿಲಿಟರಿ, ಪೊಲೀಸ್ ಆಗಿ ಮಿಲಿಟರಿ ಹೋಗಂತ ಹೇಳ್ತಾರಲ್ಲ ಅಂತ ಅನ್ಬೇಡ್ರಿ. ಪೊಲೀಸ್ ಆಫೀಸರ್ಸ್ ಕೂಡ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ, ಮಹಿಳಾ ಸಬ್ ಇನ್ಸ್ಪೆಕ್ಟರ್, ಇಲ್ಲಿ ನಮ್ಮಲ್ಲಿ ಮಹಿಳಾ ಇನ್ಸ್ಪೆಕ್ಟರ್ಸ್, ನಮ್ಮಲ್ಲಿ ಮಹಿಳಾ ಆಫೀಸರ್ಸ್ ಇದ್ದಾರೆ. ಅದು ಕೂಡ ನಾವು ಕೂಡ ಭಾರಿ ದೊಡ್ಡ ಸಾಧನೆ ನಮ್ಮಲ್ಲಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇದೆ. ನಮ್ಮ ಇಲಾಖೆ ಕೂಡ ಬನ್ನಿ, ಅಲ್ಲಿ ಕೂಡ ನಿಮಗೆ ಏನಪ್ಪ ಬಹಳಷ್ಟು ಒಳ್ಳೆ ಅಪಾರ್ಚುನಿಟೀಸ್ ಇರುತ್ತೆ ಕೆಲಸ ಮಾಡಲಿಕ್ಕೆ, ಮತ್ತು ನೇರವಾಗಿ ಜನರಿಗೆ ಸೇವೆ ಮಾಡಲಿಕ್ಕೆ, ಜನರಿಗೆ ಹೆಲ್ಪ್ ಮಾಡಲಿಕ್ಕೆ. ಹೀಗಾಗಿ ನೀವೆಲ್ಲರೂ ಸೆಲ್ಫ್ ಮೋಟಿವೇಟ್ ಆಗಿ ಮತ್ತು ಅವೇರ್ ಆಗಿ ಕೆಲಸ, ನಿಮ್ಮ ಏನು ವಿದ್ಯಾರ್ಥಿ ಜೀವನವನ್ನು ನೀವು ಉತ್ತಮವಾಗಿ ಅದನ್ನು ರೂಪಿಸ್ಕೊಳ್ಬೇಕಂತ ಹೇಳುತ್ತಾ, ಅದರ ಜೊತೆಗೆ ನಿಮ್ಮ ಟೈಮ್ ಅನ್ನ ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕು. ಯುವರ್ ಟೈಮು, ಯುವರ್ ಹೆಲ್ತ್, ಇವೆಲ್ಲ ಏನಪ್ಪ ನಿಮ್ಮ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು. ಅದರ ಜೊತೆಗೆ ನಿಮ್ಗೆ ವ್ಯಾಲ್ಯೂಸ್. ಸೊ ನೀವು ಅದನ್ನ ನಾನು ಫಸ್ಟ್ ಹೇಳಿದ್ರೆ, ಯೋಚನೆ ಮಾಡೋ ಒಳ್ಳೆ ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಏನಪ್ಪ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಒಂದೇ ದಿವಸದಲ್ಲಿ ಬರೋಲ್ಲ. ಆಲ್ವೇಸ್ ಪ್ರಾಪರ್ ಥಿಂಕಿಂಗ್ ಇರಬೇಕು, ರೈಟ್ ಥಿಂಕಿಂಗ್ ಇರಬೇಕು. ಯಾವುದು ಸರಿಯಾಗಿ ಪ್ರತಿಯೊಂದು ಸನ್ನಿವೇಶಗಳು ಬರ್ತಾವೆ ನಿಮ್ಮ ಹತ್ರ. ಆ ಸನ್ನಿವೇಶಗಳನ್ನು ನಿಮ್ಮ ಮನಸ್ಸಲ್ಲಿ ವಿಶ್ಲೇಷಣೆ ಮಾಡಿಕೊಂಡು ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವ ದಾರಿಯಲ್ಲಿ ಹೋಗ್ಬೇಕಂತ ವಿಚಾರ ಶಕ್ತಿ ಬೆಳೆಸ್ಕೊಂಡ್ರೆ ದೆನ್ ಏನಪ್ಪ ನೀವು ಪವರ್ಫುಲ್ ಆಗ್ತೀರಿ. ನಿಮ್ಮ ಯೋಚನೆ ಶಕ್ತಿ ಚೆನ್ನಾಗಾಗುತ್ತೆ, ನಿಮ್ಗೆಲ್ಲ ಇಂಟರ್ವ್ಯೂಲಿ ಹೆಲ್ಪ್ ಆಗುತ್ತೆ ಅದು. ಸೊ ನಿಮ್ ತಲೆಗೆ ಕೆಲಸ ಕೊಡ್ಬೇಕು. ಕಂಟಿನ್ಯೂಸ್ಲಿ ಯು ಶುಡ್ ಥಿಂಕ್. ಯಾಕೆ ಕೆಲವರು ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ, ಯಾಕೆ ಕೆಲವರು ಮಾರ್ಕ್ಸ್ ಸ್ಕೋರ್ ಮಾಡಲ್ಲ, ಯಾಕೆ ಕೆಲವರು ಸೈಂಟಿಸ್ಟ್ ಆಗ್ತಾರೆ, ಯಾಕೆ ಕೆಲವರು ಆಗಲ್ಲ, ಎಲ್ಲ ನಿಮ್ಮ ತಲೆ ತಾನೆ. ಅದಕ್ಕೆ ನೀವು ತಲೆಯನ್ನು ಬಳಸಿ, ನೀವು ಯೂಸ್ ಮೋರ್. ತಲೆ ಬಳಸೋದಂದ್ರೆ ಏನು? ಯೋಚನೆ ಮಾಡಬೇಕಲ್ಲ, ಥಿಂಕ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ನೀವು ಓದ್ರೆ ಆಗಲ್ಲ. ಮ್ಯಾಥಮೆಟಿಕ್ಸ್ ಏನ್ ಮಾಡ್ಬೇಕಾಗತ್ತೆ? ಸಾಲ್ವ್ ಮಾಡಬೇಕಾಗತ್ತೆ. ನೀವು ಮ್ಯಾಥಮೆಟಿಕ್ಸ್ ನಾನು ಓದ್ತೀನಿ, ಥಿಯರಮ್ಗಳು ಓದ್ತೀನಿ ಅಂತಂದ್ರೆ ಆಗಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮ್ಯಾಥಮೆಟಿಕ್ಸ್, ಯು ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಅದೇ ತರ ನಿಮ್ಮ ಬ್ರೈನಿಗೂ ಕೆಲಸ ಕೊಡಿ. ಅವಾಗ ಏನಪ್ಪ ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿ ಅದ್ರ ಜೊತೆಗೆ ನಿಮ್ಮ ಬಾಡಿ ಕೂಡ ಏನಪ್ಪ ಹೆಲ್ದಿ ಇರಬೇಕು. ಹೆಲ್ದಿ ಬಾಡಿ ಏನು ಹೇಳ್ತಾರೆ, ಹೆಲ್ದಿ ಬಾಡಿ ಮತ್ತು ಸೌಂಡ್ ಮೈಂಡ್ ಎರಡೂ ಕೂಡ ಬೇಕಾಗುತ್ತೆ. ಅವು ಎರಡು ಸೇರಿದ್ರೆ ನಿಮ್ಮ ಪರ್ಸನಾಲಿಟಿ ಆಗುತ್ತೆ. ಸೊ ಇಷ್ಟು ಹೇಳುತ್ತಾ ಐ ಥಿಂಕ್ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್, ಮತ್ತು ನಿಮ್ಗೆ ಬೋರ್ ಆಗ್ತದೆ. ಬಟ್ ಎನಿವೇ ಐ ಥ್ಯಾಂಕ್. ಏನೇ ಎಸ್ ಆಯ್ತು. ಯು ವಿಲ್ ಹ್ಯಾವ್ ಸಮ್ ಒಂದು ಸ್ವಲ್ಪ ಹೊತ್ತು ಇಂಟ್ರಾಕ್ಷನ್ ಮಾಡೋಣ. ನೀವು ಏನ್ ಬೇಕಾದ ಪ್ರಶ್ನೆ ಕೇಳಿ, ನಿಮ್ ತಲೆಯಲ್ಲಿ ಏನ್ ಡೌಟ್ ಇದೆ ಎಲ್ಲ ಕೇಳಿ. ಆಕಾಶದಿಂದ ಭೂಮಿಯವರಿಗೆ ಕೆಳಗೆ ಮಾತಾಡೋದು ಏನ್ ಬೇಕಾದ್ರೆ ಕೇಳಿ. ಯಾರಾದರೂ ಕೇಳಿ. ನೀವು ಯಾವ್ದಾದ್ರು ಜನರಲ್ ವಿಚಾರ ಕೇಳಿ, ಏನ್ ಸಮಸ್ಯೆ ಇಲ್ಲ. ನಿಮ್ಗೆ ಏನಾದರೂ ಡೌಟು, ಆತಂಕಗಳು ಅಥವಾ ಪ್ರಶ್ನೆ ಅಥವಾ ನಿಮ್ಗೆ ಏನಾದ್ರು ಕ್ಲಾರಿಟಿ ಏನ ನಿಮ್ಗೆ ವಿಚಾರ ಇದೆ ಅದನ್ನ ಕೇಳಿ, ಏನು ಸಮಸ್ಯೆ ಇಲ್ಲ. ಕೇಳಿಲ್ಲ ಅಂತಂದ್ರೆ ಎರಡು ಅದರ ಅರ್ಥ. ಒಂದು ಎಲ್ಲಾ ತಿಳ್ಕೊಂಡಿದೆ ಅಂತ ಹೇಳಿ, ಇಲ್ಲ ಅಂತಂದ್ರೆ ಯಾಕಪ್ಪ ಇವ್ರು ಸಾವಾಸ ನಮಗೆ ಬ್ಯಾಟ ಮುಗಿಸ್ಬಿಟ್ರೆ ಸಾಕು, ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಇರ್ತೀವಿ ನಾವು. ಹೇಳಮ್ಮ. ಹಾ ಕರಪ್ಷನ್ ಓನ್ಲಿ ನಾವು ಮತ್ತೆ ನೀವು ತಿಳ್ಕೊಂಡ್ರೆ ಸರ್, ಗವರ್ನಮೆಂಟ್ ಹೌದು ನೀವು ಇನ್ ಸೊಲ್ಯೂಷನ್ ಸರ್ ಅವ್ರಿಗೂ ಗೊತ್ತಾಗ್ಬೇಕಂದ್ರೆ ನಾವು ಒಬ್ಬರೇ ಮಾಡಿದ್ರೆ ಇಲ್ಲ. ಈಗ ನೋಡಿ, ಗವರ್ಮೆಂಟ್ದಾಗ ಎಲ್ಲರೂ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಮವ್ರಿಗೆ ಎಲ್ಲರಿಗೂ ಗೊತ್ತಿದೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೆ ಗೊತ್ತಾಗೋದು ಇಂಪಾರ್ಟೆಂಟ್ ಇದೆ. ಅದರಲ್ಲಿ ನೀವು ಅಷ್ಟೇ ಅಲ್ಲ, ಎಲ್ಲರೂ ಬೇಕು. ಅದರಲ್ಲಿ ನೀವ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸ್ಟೂಡೆಂಟ್ ಇರೋದ್ರಿಂದ ನೀವು ಹೋಗಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೆ ಹೇಳ್ಬೇಕು. ಮತ್ತೆ ನೀವು ಮುಂದೆ ನಿಮ್ಗೆ ಕೆರಿಯರ್ ಇದೆ, ನೀವು ಈಗ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಮುಂದೆ ಅದ್ರ ಬಗ್ಗೆ ಚೆನ್ನಾಗಿ ಹೋರಾಟ ಮಾಡ್ಲಿಕ್ಕೆ ಒಂದು ಶಕ್ತಿ ಆಗುತ್ತೆ ಅಂತ ಹೇಳಿ ಹೇಳುದು. ಬಟ್ ನೀವು ಹೇಳೋದು ಕರೆಕ್ಟ್, ಅದು ಎಲ್ಲರ ಪಾಲುದಾರಿಕೆ. ನಾನು ಅದನ್ನೇ ಹೇಳಿದ್ರೆ ಈ ವರ್ಷದ ಥೀಮೇ ಅದೇ ಇದೆ. ನಿಮ್ ಪ್ರಶ್ನೆ ಉತ್ತರ ಏನಿದೆ ಅಂತಂದ್ರೆ
ಈ ವರ್ಷದ ಥೀಮ್ ಏನಿದೆ, ನಮ್ದು ಮೋಟೋ ನಮ್ದು ಧ್ಯೇಯವಾಕ್ಯ ಏನಿದೆಯಲ್ಲ, ವಿಜಿಲೆನ್ಸ್ ಈಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ದು ನಿಮ್ದು ಇಬ್ಬರದು ಜವಾಬ್ದಾರಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಅದೇ ಇವತ್ತಿನ ನಿಮ್ಮ ಪ್ರಶ್ನೆಗೆ ಉತ್ತರ ಅದೇ ಥೀಮ್, ಧ್ಯೇಯವಾಕ್ಯ. ಥ್ಯಾಂಕ್ ಯು. ಗುಡ್, ವೆರಿ ಗುಡ್. ಹೇಳಿ. ಸರ್, ಒಂದು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಏನ್ ಪರಿಹಾರ ಕೊಟ್ಟಿರ್ತೀನಿ. ಹಾ, ಹೇಳಿ. ಒಂದು ಊರಿರ್ತೈತಿ, ಅಲ್ಲಿ ಅವ್ರ ಆಸ್ತಿ ಜೊತೆ ಅಂತ ನಡುವೆ. ಅವಾಗ ಅವ್ರ ಅಪ್ಪ ಇರ್ತಾರ, ಹುಡುಗಿ ಅಪ್ಪ ಇರ್ತಾರ. ಹೋಗಿ ಅವ್ರನ್ನ ನಮ್ಮ ಆಸ್ತಿ ಕೊಡ್ತಿ ಜಗಳ ಮಾಡಿ ಹೊಡಿತಾರ್ರಿ. ಯಾರಿಗೆ? ಅಂದ್ರೆ ಆಸ್ತಿ ಕೊಡದೆ ಇರ್ತಾರ್ರಿ. ಹುಡುಗಿ ಅಪ್ಪ ಹೊಡಿತಾರ್ರಿ. ಹುಡುಗಿ ಅಪ್ಪ ಅಂದ್ರೆ ಹುಡುಗಿ ಅಪ್ಪನ ಸಂಬಂಧಿಕರು ಹೊಡಿತಾರ್ರಿ. ಅವಾಗ ಆ ಹುಡುಗಿ ತಮ್ಮ ಮಾಡಿದ್ರಿ, ಆದ್ರೂ ಆ ಹುಡುಗಿ ಮೇಲೆ ಕೇಸ್ ಹಾಕ್ತಾರ್ರಿ. ಅವಾಗ ನಾವ್ ಏನ್ ಪರಿಹಾರ ನೀಡಬಹುದು? ಎಸ್ 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 ಈಗ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸೊ ಇದು ಏನಂತಂದ್ರೆ, ಒಂದು ದುರ್ಬಲ ಮತ್ತು ಕೆಟ್ಟ ಮನಸ್ಥಿತಿ ಏನಾಗ್ತಾ ಗೊತ್ತಂತಂದ್ರೆ, ಅದಕ್ಕೆ ಇದ್ರ ಜೊತೆಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಹಳ್ಳಿ ಇರ್ತದೆ, ಹಳ್ಳಿಯಲ್ಲಿ ಯಾರೋ ಒಬ್ರು ಆರ್ಮಿದಾಗ ಇರ್ತಾನ, ಅಥವಾ ಯಾರೋ ಒಬ್ಬ ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾನೆ ಅಂತ ತಿಳ್ಕೊಂಡು, ಬೇರೆ ಊರಾಗ ಎಲ್ಲೋ ನೌಕರಿ ಮಾಡ್ತಾ ಇರ್ತಾನೆ. ಅವ್ರು ಬಾಜು ಮನೆಯವರು ಅಥವಾ ಯಾರೋ ಮನೆ ಆಜು ಬಾಜು ಕರೆಕ್ಟ್ ಮಾಡ್ತಾರೆ. ಹಲೋ, ಇದು ಆಯ್ತಾ? ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅವರು, ಅಲ್ಲಿ ಗಲಾಟೆ ಮಾಡೋರು, ಅಲ್ಲಿ ಇದ್ದವರು ಗಲಾಟೆ ಮಾಡಿರ್ತಾರೆ. ಮನೆ ನೀರು, ಬಚ್ಚಲು ನೀರು, ಏನೋ ಒಂದು ನಿಮ್ಗೆ ಗೊತ್ತಿದೆ ಹಳ್ಳಿ ಯಾವ ಸಮಸ್ಯೆ ಎಷ್ಟಿರ್ತಾವ, ನಮ್ಗೆ ಗೊತ್ತಿದೆ. ಪೊಲೀಸರಿಗೆ ದಿನ ಬರ್ತಿರ್ತಾವ ಸಮಸ್ಯೆ. ಆಗ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಇವನು ರಾಮಣ್ಣ ಶಾಮಣ್ಣ ಇವನು ಅವನು ಕೂಡ ಇದ್ದ ಜಗಳದಲ್ಲಿ ಅಂತ ಕೊಡ್ತಾರೆ. ಯಾಕೆ ಅಂತಂದ್ರೆ ಅವ್ನು ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ತಾನೆ ಪಾಪ, ಅವನು ಆರ್ಮಿದಾಗ ಇರ್ತಾನೆ. ನನಗೆ ಎಷ್ಟೋ ಜನ ನಾವು ಎಸ್ ಟಿ ಇದ್ದಾಗ ನಮ್ಗೆ ಆರ್ಮಿ ಲೇ ಲದಾಖ್ ಜಮ್ಮು ಕಾಶ್ಮೀರ ಇಂದೆಲ್ಲ ಫೋನ್ ಮಾಡ್ತಿದ್ರು ಸೈನಿಕರು. ಸರ್, ನಾನಿಲ್ಲಿ ಬಾರ್ಡರ್ನೇ ಕೆಲಸ ಯುದ್ಧ ಮಾಡ್ತಾ ಇದೀನಿ, ಜಾಬ್ ಮಾಡ್ತಾ ಡ್ಯೂಟಿ ಮಾಡ್ತಾ ಇದೀನಿ, ನನ್ನ ಹೆಸರಿನ ಕಂಪ್ಲೇಂಟ್ ಕೊಟ್ಟಾರೆ ಊರಾಗ. ಅವ್ರ ಮೇಲೆ FIR ಮಾಡಿದ್ವಿ. ಅದು ಏನಂತಂದ್ರೆ, ಅದು ನಮ್ಮ ದುರ್ಬಲ ಮತ್ತು ಕೆಟ್ಟ ಮನಸ್ಥಿತಿಯಿಂದ ಆಗ ಕಂಪ್ಲೇಂಟ್ ಆಗ್ತಾವ. ಆದ್ರೆ ಪರಿಹಾರ ಏನಂತಂದ್ರೆ, ಪರಿಹಾರ ನಾವು ಅಂತಂದ್ರೆ ಪೊಲೀಸ್ ಅಂತಂದ್ರೆ ಅಲ್ಲಿ ಆ ಠಾಣೆಯ ತನಿಖಾಧಿಕಾರಿ. ಈ ಸಪೋಸ್ ಕೇಸ್ ಯಾವ ಠಾಣೆ, ಬೈಲೂರಿನಲ್ಲಿ ಬೈಲೂರು ಪೊಲೀಸ್ ಸ್ಟೇಷನ್ ಕೇಸ್ ಆಗಿರ್ತದೆ ಅಂದ್ರೆ, ಅಲ್ಲಿ ಒಬ್ಬರು ತನಿಖೆ ಮಾಡೋರು ಒಬ್ರು ಇರ್ತಾರೆ, ಆಫೀಸರ್ ಒಬ್ರು ಇರ್ತಾರೆ. ಅವರು ಸರಿಯಾದ ತನಿಖೆ ಮಾಡಬೇಕು. ಕಂಪ್ಲೇಂಟ್ ಕೊಟ್ಟು FIR ಆದ್ರೆ ಏನೂ ಆಗಲ್ಲ, ಇದು ತಿಳ್ಕೊಳ್ಳಿ ಫಸ್ಟ್. ಕಂಪ್ಲೇಂಟ್ ಕೊಟ್ಟು FIR ಅಂತಂದ್ರೆ ಏನು, ಪ್ರಥಮ ಮಾಹಿತಿ ದಾಖಲಾಗಿದೆ ಅಷ್ಟೇ. FIR ಅಂತಂದ್ರೆ ಏನು, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಂದ್ರೆ, ಇಂಥದೊಂದು ಘಟನೆ, ಇಂಥ ಊರಲ್ಲಿ ಇಂಥ ತಾರೀಕು, ಇವನು ಮತ್ತೆ ಇಂಥದೊಂದು ಘಟನೆ ಕಾನೂನು ವಿರುದ್ಧವಾಗಿ ಒಂದು ಘಟನೆ ನಡೆದಿದೆ ಅಂತ ಒಂದು ವರದಿ ಪೊಲೀಸ್ ಸ್ಟೇಷನ್ಗೆ ದಾಖಲಾಗತ್ತಷ್ಟೇ. ಆ ವರದಿ ದಾಖಲಾದರೆ ಅದರ ಪ್ರಾಮುಖ್ಯತೆ ಏನು FIR ಅಂತಂದ್ರೆ, ಆ ವರದಿ ದಾಖಲಾದ ತಕ್ಷಣ ನಮಗೆ ಜವಾಬ್ದಾರಿ ಬರುತ್ತೆ, ನಮಗೆ ಅಧಿಕಾರ ಬರುತ್ತೆ. ಏನು, ನಾವು ಅದನ್ನ ಸತ್ಯ ಶೋಧನೆ ಮಾಡಿ ಕಂಡು ಹಿಡಿದು ಯಾರು ತಪ್ಪಿರ್ತಾರೆ ಅಂತೇಳಿ ನಿರ್ಧಾರ ಮಾಡೋ ಅಧಿಕಾರ ನಮಗೆ ಸಿಗುತ್ತೆ. ಆಮೇಲೆ ನಾವೆಲ್ಲ ಮಾಡೋ ಕೆಲಸಗಳನ್ನು ಕೋರ್ಟಿಗೆ ಹೇಳಬೇಕಾಗುತ್ತೆ. ಇಷ್ಟೇ ಅದರ ಅರ್ಥ. FIR ಆದರೆ ಏನು ಗಾಬರಿ ಆಗಬಾರ್ದು, ಏನು ನಾವು ತಲೆ ಕೆಡಿಸ್ಕೋಬಾರ್ದು. FIR ಆದ್ರೆ ಅವಾಗ ಏನಿರುತ್ತೆ ಅಂತಂದ್ರೆ, FIR ಆಗಿನ ಮಾಹಿತಿಯನ್ನು ಕೋರ್ಟಿಗೆ ಹೋಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಎರಡು ಕಡೆ ಏಕಕಾಲಕ್ಕೆ ಹೋಗುತ್ತದೆ ಮಾಹಿತಿ. ಹೋದಾಗ ನಮ್ಮಲ್ಲಿ ಜವಾಬ್ದಾರಿ ಏನಿರ್ತದೆ, ಅದು ಸರಿಯಾಗಿ ತನಿಖೆ ಮಾಡಿ ಅವ್ರು ಹೇಳೋದಿಲ್ಲ, ಇದರಲ್ಲಿ ಅವ್ರ ಸೊಸೆ ಇರಲಿಲ್ಲ, ಅವ್ರ ಸೊಸೆ ಮಾವ ಏನಿದೆ ಅದು ಗಲಾಟೆ ಮಾಡಿದ್ದಾರೆ, ಮಾವ ಗಲಾಟೆ ಮಾಡಿದ್ದಾರೆ ಅಂತಂದ್ರೆ ಯಾಕಕ್ಕೋಸ್ಕರ ಮಾಡಿದ್ದಾರೆ, ಮೋಟಿವ್ ಏನು, ಅವ್ರು ಜಮೀನು ವಿವಾದಕ್ಕೋಸ್ಕರ ಮಾಡಿದ್ದಾರೆ, ಜಮೀನು ವಿವಾದ ಇದ್ದಿದ್ದು ನಿಜನ ಸುಳ್ಳ, ಜಮೀನು ಏನಂದ್ರೆ ಜಮೀನು ವಿವಾದ ಎಲ್ಲಿಗೆ ಬರ್ತದೆ. ಸೊ ಅವಾಗ ಹೇಳ್ಬೋದು, ಅವ್ರು ನೋಡಿ ಅವರು ಸುಳ್ಳು ಫಿರ್ಯಾದಿ ಕೊಟ್ಟಿದ್ದಾರೆ, ಇದರಲ್ಲಿ ಸೊಸೆ ಇನ್ವಾಲ್ವ್ ಇಲ್ಲ, ಇದರಲ್ಲಿ ಆ ಜಮೀನೇ ಇಲ್ಲ, ಅವರಿಗೆ ಸುಮ್ಮನೆ ಜಮೀನು ವಿವಾದ ಅಂತ ಹೇಳಿದ್ದಾರೆ. ಅವರಿಗೆ ಬೇರೆ ದುರುದ್ದೇಶ ಇದೆ. ಏನು ಅಂತಂದ್ರೆ, ಅವರು ರಾತ್ರಿಯನ್ನು ಕುಡಿದುಕೊಂಡು ಗಲಾಟೆ ಮಾಡಿದ್ರೆ ತಪ್ಪು ಮತ್ತು ಸುಳ್ಳು ಫಿರ್ಯಾದಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಫಾಲ್ಸ್ ಇದೆ ಅಂತ ಹೇಳಿ ನಾವು ಅದನ್ನು ಕೋರ್ಟಿಗೆ ಹೇಳ್ಬೇಕಾಗುತ್ತೆ. ನಮ್ಮ ಕರ್ತವ್ಯ ಇದು ಫಾಲ್ಸ್ ಇದೆ, ಕ್ಲೋಸ್ ಮಾಡಿ ಅಷ್ಟೇ, ಮುಗೀತು ಪರಿಹಾರ.
ಆದರೆ ಅಲ್ಲಿ ಏನಂತಂದ್ರೆ ನಾವು ಪ್ರಾಮಾಣಿಕವಾಗಿ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಿ ತನಿಖೆ ಮಾಡಿ ಕೋರ್ಟಿಗೆ ವರದಿ ಕೊಡೋದು ನಮ್ಮ ಕೆಲಸ. ಆಮೇಲೆ ಕಂಪ್ಲೇಂಟ್ ಆಗಿಬಿಟ್ರೆ ಅವ್ರಿಗೆ ಹೇಳ್ಬೇಕಾಗುತ್ತೆ, ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾವು ಪತ್ತೆ ಮಾಡಿದ್ವಿ, ಸುಳ್ಳು ಅದರಪ್ಪ ಅಂತ ಅವರಿಗೆ ಹೇಳ್ಬೇಕಾಗುತ್ತೆ. ಅದು ಪರಿಹಾರ. ಸೊ ಈ ಕೆಲಸಗಳೇನಂದ್ರೆ ಬಹಳಷ್ಟು ಕರೆಕ್ಟಾಗಿ ಆದರೆ ಎಲ್ಲರಿಗೂ ನೆಮ್ಮದಿ ಇರ್ತದೆ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಬಟ್ ಹಲವಾರು ಸಂದರ್ಭಗಳಲ್ಲಿ ಅದು ಸರಿಯಾಗಿ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈಗ ನೀವು ಪೊಲೀಸ್ ಸೊಸೈಟಿ ಕಳಿಸಿದ್ರು, ಅವರಿಗೆ ಕಳಿಸಿದ್ರು, ಸುಮ್ಮನೆ ಕಳಿಸಿದ್ರು, ನೀವು ಟಾರ್ಚರ್ ಕೊಟ್ಟರು, ನಿಮ್ಗೆ ತೊಂದರೆ ಕೊಟ್ಟರು ಅಂತ ಹೇಳ್ತಾರೆ. ಆಗ್ತದೆ ನೀವು ಅದು ಆಗ್ಬಾರ್ದು. ನ್ಯಾಯಯುತವಾಗಿ ತನಿಖೆ ಮಾಡಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ. ಒಂದು ಪಕ್ಷ ನಾವು ಮಾಡಲಿಲ್ಲ ಅಂತಂದ್ರೆ ಏನು ಮಾಡಲಿಲ್ಲ, ಅದಕ್ಕೆ ಹೇಳಿದ್ರೆ ನ್ಯಾಯಾಲಯ ಇದೆ. ಅದಕ್ಕೆ ನಮ್ಮಲ್ಲಿ ಇಂಡಿಪೆಂಡೆಂಟ್ ಅಂಗಗಳಿದಾವೆ, 3 ಅಂಗಗಳು. ಅದರ ಪ್ರಾಮುಖ್ಯತೆ ಅರ್ಥ ಮಾಡಿಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಓದ್ಬೇಕು, ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಓದಬೇಕು, ನಿಮ್ಮ ಹಕ್ಕನ್ನು ತಿಳ್ಕೋಬೇಕು, ಮಹಿಳಾ ಹಕ್ಕನ್ನು ತಿಳ್ಕೋಬೇಕು. ಏನು ಇಂಡಿಪೆಂಡೆನ್ಸ್ ಅಂತಂದ್ರೆ ನಾನು ಪೊಲೀಸ್ ಆಗಿ ಬೈಲೂರು ಪೊಲೀಸ್ ನೋಡಿ ಏನ್ ಮನಸ್ಸಿಗೆ ಬಂದಂಗೆ ಮಾಡಕ್ ಬರೋದಲ್ಲ. ಬೈಲೂರು ಪೊಲೀಸ್ ಏನ್ ಮಾಡ್ಬೇಕು, ಕಾನೂನಲ್ಲಿ ಏನ್ ಬರೆದಿದ್ದಾರೆ, ಇಂಡಿಯನ್ ಪೆನಲ್ ಕೋಡ್, BNS, BNSA, BSA ಅಂತಿದಾವೆ. ಆ ಕಾನೂನಲ್ಲಿ ಏನಿದೆ ಅದನ್ನೇ ನಾವು ಮಾಡಬೇಕು. ನಾವು ಒಂದು ವೇಳೆ ತಪ್ಪು ಮಾಡಿದ್ರೆ ನಮಗೆ ಕೇಳೋರು ಯಾರು? ನಮಗೆ ಕೇಳೋರು ನ್ಯಾಯಾಲಯ ಇದೆ. ನ್ಯಾಯಾಲಯ ಇಂಡಿಪೆಂಡೆಂಟ್ ಇದೆ. 3 ಅಂಗಗಳು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ನಾವು ಹೇಳ್ತೀವಿ. 3 ಅಂಗಗಳು ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಬೇಕಂತಿದೆ ನಮ್ಮ ಸಂವಿಧಾನದಲ್ಲಿ. ನಾವು ಎಕ್ಸಿಕ್ಯೂಟಿವ್, ನಾವೆಲ್ಲ ಅಂದ್ರೆ ಸರ್ಕಾರ ಅಂದ್ರೆ ಎಕ್ಸಿಕ್ಯೂಟಿವ್, ಮತ್ತು ಲೆಜಿಸ್ಲೇಚರ್ ಅಂತಂದ್ರೆ MLAs, MPsಗಳು, ಕಾನೂನು ಮಾಡೋರು. ಕಾನೂನಿನ ರೂಪಿಸ್ತಾರ. ವಿಧಾನಸಭೆಯಲ್ಲಿ ನಾಳೆಗೆ ಡಿಸೆಂಬರ್ ಅಲ್ಲಿ ಚಳಿಗಾಲ ಅಧಿವೇಶನ ಆಗ್ತಲ್ಲ, ಎಲ್ಲಿ? ಬೆಳಗಾವಿ. ಏನ್ ಮಾಡ್ತಾರೆ ಅಲ್ಲಿ? ಚರ್ಚೆ ಮಾಡಿ ಸಾರ್ವಜನಿಕರಿಗೆ, ನಮಗೆ, ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕಾದಂತ ಕಾನೂನನ್ನ ರೂಪಿಸಬೇಕಾಗುತ್ತೆ. ಕಾನೂನು ಮಾಡಿದ್ದನ್ನ ಜಾರಿ ಮಾಡೋರು ಯಾರಂದ್ರೆ ನಾವು, ಸರ್ಕಾರದವರು, ಎಕ್ಸಿಕ್ಯೂಟಿವ್, DC, SP, ವಿಲೇಜ್ ಅಕೌಂಟೆಂಟು, PDO, ಅಗ್ರಿಕಲ್ಚರ್ ಅಸಿಸ್ಟೆಂಟು, ನಾವು ಎಲ್ಲ ಸರ್ಕಾರ ಅಂದ್ರೆ ಏನಂತ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ. ಆದರೆ ಕಾನೂನು ರೂಪಿಸೋರು ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್, ಇವರಿಬ್ರು ಮಾಡೋ ಕೆಲಸಗಳನ್ನ ಇಂಡಿಪೆಂಡೆಂಟ್ ಆಗಿ ಪರಿಶೀಲನೆ ಮಾಡೋ ಪವರ್ ಜುಡಿಷಿಯರಿಗೆ ಇದೆ. ಅವ್ರು ಪೊಲೀಸ್ಗಳಿಗೆ ನೋಡು, ನೀನು ತಪ್ಪು ಮಾಡಿದೆ, ನಿನ್ ಇನ್ವೆಸ್ಟಿಗೇಷನ್ಸ್ ನೀವೇನ್ ಮಾಡಬೇಕು, ಪರಿಹಾರ ಅಂದ್ರೆ ನೀವು ಅವಾಗ ಕೋರ್ಟ್ಗೆ ಹೋಗ್ಬೇಕು. ನೋಡ್ರಿ, ನನ್ಗೆ ಅನ್ಯಾಯ ಆಗಿದೆ, ಇವರು ಬೈಲೂರು ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ನನಗೆ ನ್ಯಾಯ ಕೊಡಿ ಅಂತ ಹೇಳಿದಾಗ ಕೋರ್ಟ್ ಏನ್ ಮಾಡುತ್ತೆ, ನನಗೂ ಮತ್ತೆ ನಿಮಗೂ ಕರೀತದೆ. ಕೋರ್ಟಿಗೆ ಕರೆದು ಕೇಳ್ತಾರೆ, ಏನ್ ತನಿಖೆ ಮಾಡಿದ್ರೆ ಕೊಡಪ್ಪ ನೀವು ವರದಿ ಅಂತ ಕೇಳ್ತಾರೆ. ಅವಾಗ ನಾನು ಪೊಲೀಸ್ ಸ್ಟೇಷನ್ ಅವ್ರು ಏನ್ ಮಾಡ್ಬೇಕು, ಬೈಲೂರದವರು ಕೋರ್ಟಿಗೆ ವರದಿ ಕೊಡ್ತೀವಿ, ನೋಡ್ರಿ ಹಿಂಗ್ ಮಾಡಿದೀವಿ ಅಂತೇಳಿ. ಆಮೇಲೆ ನಿಮಗೆ ಕೇಳ್ತಾರೆ, ಅವ್ರು ಮಾಡಿದ ಸರಿಯಾದ ತಪ್ಪದ ನಿಮ್ಮ ಅನಿಸಿಕೆ ಹೇಳ್ರಿ ಅಂತ ಹೇಳ್ತಾರೆ. ನೀವು ಹೇಳಬೇಕಲ್ಲಿ ಕೋರ್ಟಿಗೆ, ಇಲ್ಲ ನಾನು ಒಪ್ಪುದಿಲ್ಲ, ನಮ್ಮ ಜಮೀನೇ ಇಲ್ಲ, ಅವ್ನು ಜಮೀನು ಹೋಗಾಗ ಅಂತ ಹೇಳ್ತಾರೆ, ನಮ್ಮ ಜಮೀನೇ ಇಲ್ಲ, ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬೋದು. ಹೌದಾ? ಆವಾಗ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಏನು ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಅವಾಗ ನ್ಯಾಯಾಲಯ ಆದೇಶ ಎಲ್ಲರೂ ಪಾಲನೆ ಮಾಡಬೇಕು. ನ್ಯಾಯಾಲಯ ಇಲ್ಲ, ಪೊಲೀಸರು ಮಾಡಿದ್ದು ತಪ್ಪಿದೆ, ಅವ್ರದ್ದು ಏನು ತಪ್ಪಿಲ್ಲ, ಅವ್ರ ಮೇಲೆ ಕೇಸ್ ಆಗಬಾರ್ದು, ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನ್ಯಾಯಾಲಯ ಆದೇಶ ಮಾಡ್ತಾರೆ. ನ್ಯಾಯಾಲಯ ಈ ತರ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಇದೆ. ದೇರ್ ಆರ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಅದರ ಅರ್ಥ ಯಾರು ಒಬ್ಬರೇ ಮಾಡಿದ್ದು ಯಾವುದು ಒಪ್ಪತಕ್ಕದ್ದಲ್ಲ, ಅದು ನ್ಯಾಯಯುತವಾಗಿದ್ದು ಮಾತ್ರ ಒಪ್ಪತಕ್ಕದ್ದು. ಅದಕ್ಕೆ 3 ಅಂಗಗಳಿಗೆ ಅಧಿಕಾರ ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಇದಕ್ಕೆ ಏನಂತಂದ್ರೆ ಲೀಗಲ್ ರೆಮಿಡೀಸ್ ಅಂತ ಹೇಳ್ತಾರೆ, ರಿಟ್ ಪಿಟಿಷನ್ಸ್ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ. ಕಾನೂನು ಹಕ್ಕು ನಿಮಗೇನಿದೆ. ನಿನಗೆ ಯಾರು ಬಂದು ಏನಾದ್ರು ಹೊಡೆದ್ರು, ನಿಮ್ಗೆ ಹೊಡೆದಿರ್ತಾರೆ, ನಾವು ಪೊಲೀಸರು ಹೌದು ಹೊಡೆದ ಅಂತ ಹೇಳಿ ನಾವು ವರದಿ ಕೊಟ್ರೆ, ಒಂದ್ ವೇಳೆ ಹೊಡೆದಿದ್ದಿಲ್ಲ ಅಂದ್ರೆ ಅವಾಗ ನೀವು ಕೋರ್ಟಿಗಳು ನೋಡಿ, ಸ್ವಾಮಿ ನಾನು ಅಲ್ಲಿ ಇರಲಿಲ್ಲ, ನನ್ನ ಮೊಬೈಲ್ ಲೊಕೇಶನ್ ತಗೊಳ್ಳಿ, ನಾನು ಅವಾಗ ಬೈಲೂರಲ್ಲಿದ್ದೆ, ನಾವು ಬೆಳಗಾವದಲ್ಲಿ ಬಂದು ಹೊಡೆದಿನಿ ಅಂತ ಹೇಳ್ತಾರೆ ನನಗೆ, ನಾ ಬೆಳಗಾವದಲ್ಲಿ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೇಳ್ಬೋದು. ಅವಾಗ ಕೋರ್ಟ್ ಹೇಳುತ್ತೆ, ನೀನು ತನಿಖೆ ಮಾಡಿದ ತಪ್ಪಿದೆ, ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ದಿಸ್ ಇಸ್ ಬ್ರೀಫ್ ಆಗಿ ನಿಮ್ಗೆ ನ್ಯಾಯ ವಿಧಾನ ಏನಿದೆ ಅದು ಹೇಳ್ತೇನೆ. ಅರ್ಥ ಆಯ್ತಾ? ಐ ಥಿಂಕ್ ಇದಕ್ಕಿಂತ ಕ್ಲಾರಿಟಿ ಏನು ಕೊಡೋಕ್ಕಾಗಲ್ಲ ಮೋಸ್ಟ್ಲಿ. ಹೇಳಿ. ಈಗ ಒಂದ್ ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ತೀವಿ, ಅಲ್ಲಿ ಒಂದು ವಯಸ್ಸು ನಿಗದಿ ಪಡಿಸಿರ್ತಾರ್ರಿ. ಈ ಒಂದು ಎಕ್ಸಾಮ್ ಪೊಲೀಸ್ ಎಕ್ಸಾಮ್ ನ ತಗೋದಾದ್ರ ಅಲ್ಲಿ ಒಂದು 32 ಅಂತ ಏಜ್ ನಿಗದಿ ಪಡಿಸಿರ್ತಾರ್ರಿ.
ನಾವೆಲ್ಲಾರು ಅಲ್ಲಿ 32 ಒಳಗ್ ಬರೋ ಏಜಾರ್ ಎಲ್ಲಾರು ಎಕ್ಸಾಮ್ ಬರ್ದಿರ್ತೀವ್ರಿ. ಬರ್ದಂತ ಸಂಖ್ಯೆಯೊಳಗೆ ಏನಾಗೈತೆ ಅಂದ್ರೆ ಒಂದಕ್ಕೆ ಮೆರಿಟ್ ನಿಲ್ಲಿಸ್ತಾರ್ರಿ ಅವ್ರ. ನಿಂತಾಗ 75 ನಿಲ್ಸಿರ್ತಾರಂದ್ರು ಅಲ್ಲಿ 28 ಎಕ್ಸಾಮ 85 ತಗೊಂಡಿರ್ತಾನ್ರಿ. 32 ಎಕ್ಸಾಮ ಅದಕ್ಕೆ ಕಮ್ಮಿ ಅಂದ್ರೆ 82 81 ತಗೊಂಡಿರ್ತಾನ್ರಿ. ಆದ್ರ ಸೆಲೆಕ್ಟ್ ಮಾಡ್ಕೋವಾಗ ಏನ್ ಮಾಡ್ತಾರ ಅಂದ್ರ ರೀ, ಏಜ್ ಕಮ್ಮಿ ಐತಿ ಆದ್ರೆ ಯಾವ ಏಜ್ ಜಾಸ್ತಿ ಐತಿ ಅವ್ನ ಮುಂದ ಅವಕಾಶ ಸಿಗೋದಿಲ್ಲ ಅಂತ ಇವನ್ ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋತಾನ್ರಿ. ಅದೇನಂತ ಗೊತ್ತಾಯ್ತು. ಸಿ ಕೂತ್ಕೊಳ್ಳಿ. ಸಿ ಅದು ಏನಂತಂದ್ರೆ ನಾರ್ಮಲಿ ಅದು ಏನಂದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ, ರಿಟರ್ನ್ ಎಕ್ಸಾಮ್ ಅಲ್ಲಿ ಆ ತರ ಏನಿರಲ್ಲ. ರಿಟರ್ನ್ ಎಕ್ಸಾಮ್ ಹೆಂಗಾಗುತ್ತೆ ಅಂದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ನಿಮ್ ಸ್ಕೋರ್ ಇರುತ್ತೆ, ನಿಮ್ ಸ್ಕೋರ್ ಬರುತ್ತೆ, ಆಮೇಲೆ ನಿಮ್ ರಿಸರ್ವೇಶನ್ ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿ ಪ್ರಕಾರ ಯಾರಿಗೆ ಎಷ್ಟು ಸೀಟು ಅಷ್ಟು ಸೀಟ್ ಇರುತ್ತೆ, ಆ ಸೀಟ್ ಪ್ರಕಾರ ಅಷ್ಟು ಮಂದಿಗೆ ಸ್ಕೋರ್ ಪ್ರಕಾರ ಕೊಡ್ತಾರೆ. ಬಟ್ ಇಂಟರ್ವ್ಯೂ ಇದ್ದಾಗ ವೈವೋಸ್ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಅದು ಇಂಟರ್ವ್ಯೂ ವೈವೋಸ್ ಅಂತಂದ್ರೆ ಅದು ಹೆಂಗಂತ ಸಬ್ಜೆಕ್ಟಿವ್. ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಸೀನಿಯರ್ ಯಾಕಂತಂದ್ರೆ ಒಂದು ಲಾಜಿಕ್ ಏನಿದೆ ಅಲ್ಲಿ ಅಂತಂದ್ರೆ ಅವ್ರಿಗೆ ಹೆಂಗಿದ್ದಾರೆ ಇನ್ನೂ ಅವಕಾಶ ಸಿಗ್ತಾವ, ಇವ್ರು ವಯಸ್ಸಾಗಿ ಇವ್ರು ಡೇಟ್ ಬಾರ್ ಆಗುತ್ತೆ, ಮುಂದೆ ಗೌರ್ಮೆಂಟ್ ನೌಕರಿ ಲಾಸ್ಟ್ ಡೇಟ್ ಇದೆ, ಇವ್ರಿಗೆ ಮುಂದೆ ಜೀವನದಲ್ಲಿ ಅವಕಾಶ ಸಿಗಲ್ಲ ಅಂತ ಹೇಳಿ ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತಾರಲ್ಲ. ಸಪೋಸ್ ಸ್ವಲ್ಪ ಯಾರೋ ಒಬ್ರು ಇದ್ದಾರೆ, ಅವನು 35 ಇಯರ್ಸ್ IAS ಎಕ್ಸಾಮ್ ಎಲ್ಲ 35-37 ಅವಕಾಶ ಇದೆ, ಲಾಸ್ಟ್ ಏಜಿಗೆ ಅವ್ನು ಸೆಲೆಕ್ಟ್ ಆಗಿರ್ತಾನೆ. ಸೊ ಅವಾಗ ಸ್ವಲ್ಪ ಏನಾಗುತ್ತೆ, ಅವ್ನು ಏಜ್ ಆಗಿದೆ, ಅವ್ರಿಗೆ ಹೋಯ್ತಂದ್ರೆ ಗೌರ್ಮೆಂಟ್ ನೌಕರಿ ಸಿಗಲ್ಲ. ಆದ್ರೆ 28 ವಯಸ್ಸು ಇಲ್ಲಿ 7 ವರ್ಷ ಇದೆ, ಅವ್ನು ಪರಿಶ್ರಮ ಪಟ್ಟು ಬರ್ಬೋದು ಅಂತೇಳಿ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ they may give a chance to senior person who will lose opportunity once ಅದು ಹೋದ್ರೆ ಅವ್ನಿಗೆ ಅಪರ್ಚುನಿಟಿ ಸಿಗಲ್ಲ. ಆ ದೃಷ್ಟಿಯಲ್ಲಿ ಕನ್ಸಿಡರ್ ಮಾಡ್ಬೋದು. ಬಟ್ ಅದು ಹೆಂಗಂತಂದ್ರೆ ಅದರಿಂದ ಅವನಿಗೆ ಏನ್ ಮಾಡ್ತಾರೆ, ಸ್ವಲ್ಪ ಮಾರ್ಕ್ಸ್ ಹೆಚ್ಚಿಗೆ ಹಾಕಿ ಸೆಲೆಕ್ಟ್ ಮಾಡ್ಬೋದು. ಮಾಡಿದ್ರೆ ಆ ಹೆಂಗಲ್ಲಿ ಒಂದು ಅವಕಾಶ ಇದೆ ಅಷ್ಟೇ. ಅದು ಬಿಟ್ರೆ ಅವನಿಗೆ ಸೆಲೆಕ್ಟ್ ಮಾಡೋದು ಸರಿ ಅಂತ ಹೇಳಲ್ಲ. ಯಾರು ಮಾರ್ಕ್ಸ್ ಇದೆ ಮೆರಿಟ್ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಇಂಟರ್ವ್ಯೂ ಸ್ಕೋಪ್ ಎಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು KS ಎಕ್ಸಾಮ್ ಯಾವುದೇ ಎಕ್ಸಾಮ್ ತಗೊಳ್ಳಿ, ಗೊತ್ತಾಯ್ತಾ, ಇಂಟರ್ವ್ಯೂ ಬರೀ 10 ಮಾರ್ಕ್ಸ್ 5 ಮಾರ್ಕ್ಸ್ ಇರ್ತದೆ. ಯಾಕಂತಂದ್ರೆ ಇಂಟರ್ವ್ಯೂದಲ್ಲಿ ಈ ತರ ಆಗ್ಬಾರ್ದು ದೃಷ್ಟಿಯಿಂದ, ಅಂದ್ರೆ ಮೇಲೆ ಕೆಳಗೆ ಮಾಡೋದಕ್ಕೆ ಅವಕಾಶ ಕಡಿಮೆ ಆಗ್ಬೇಕಂತ ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಇಟ್ಟಿದ್ದಾರೆ. ನೀವೇನ್ ರಿಟರ್ನ್ ಸ್ಕೋರ್ ಮಾಡಿದ್ರೆ ಅದೇ ಫೈನಲ್, ಎಲ್ಲ ಹಂಗೆ ಆಗ್ಬಿಟ್ಟಿದ್ದಾರೆ. ರಿಟರ್ನ್ ಸ್ಕೋರ್ ಮಾಡಿದ್ರೆ ಅದರ ಪ್ರಕಾರ ಫೈನಲ್ ಆಗ್ತಾ ಇದೆ. ಓಕೆ, ಅರ್ಥ ಆಯ್ತಾ? ಪ್ರಶ್ನೆ ಏನಂದ್ರೆ ಸರ್, ಇಂಡಿಯನ್ ಒಂದು ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ST 2A 3B ಅಂತ ಕಾಸ್ಟ್ ಇರ್ತಾವ್ರಿ. ಇದ್ರಾಗ ಫಸ್ಟ್ ಪ್ರಿಫರೆನ್ಸ್ ಯಾಕೆ ST ದವ್ರಿಗೆ ಕೊಡ್ತಾರಿ? ಅವ್ರು ರಿಚ್ ಇರ್ತಾರಿ, ಅದನ್ನ ನೋಡಿ ಯಾಕೆ ಮತ್ತೆ 3B ದವ್ರಿಗೆ ಅವಕಾಶ ಕೊಡಲ್ಲ ಸರ್? 3B ಕರೆಕ್ಟ್. ಸಿ ಏನಂತಂದ್ರೆ ನೀವು ಹೇಳೋದು ಕರೆಕ್ಟ್ ಇದೆ. ಅದೇ ನಾನು ಹೇಳೋದು ಇದಕ್ಕೆ ಒಂದು ಉತ್ತರ ಏನಂತಂದ್ರೆ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಇದೆಯಲ್ಲ, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದೆ. ಏನು ಸೋಷಿಯಲ್ ಜಸ್ಟಿಸ್ ಅಂತ ಅಂದ್ರೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳಿದೆ. ಅದರ ಅರ್ಥ ಏನಂತಂದ್ರೆ ಸಪೋಸ್ ಯಾಕೆ ಅದಕ್ಕೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ, ರಿಸರ್ವೇಶನ್ ಯಾಕೆ ಕೊಡಬೇಕು ಸರ್? ಮತ್ತೆ ಯಾಕೆ ಪ್ರೆಸೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ತಗಾತಿಲ್ಲ, ಎಲ್ಲರಿಗೂ ಸಮಾನವಾದ ಒಂದು ಕಾಸ್ಟ್ ಇರಲಿ ಅಂತ ಹೇಳಿ? ಹೌದು, ಈಗ ಎಲ್ಲರಿಗೂ ಸಮಾನ ಅವಕಾಶ ಇದೆ, ಅರ್ಥ ಮಾಡ್ಕೊಳ್ಳಿ. ಸಮಾನ ಅವಕಾಶ ಬೇರೆ, ರಿಸರ್ವೇಶನ್ ಬೇರೆ. ರಿಸರ್ವೇಶನ್ ಯಾಕೆ ಕೊಡ್ತಾರೆ ಅಂತಂದ್ರೆ ಸಪೋಸ್ ಈಗ ನಿಮಗೆ ಟ್ರೈಬಲ್ ಪೀಪಲ್ ನೀವು ನಾರ್ತ್ ಈಸ್ಟಿಗೆ ಹೋಗಿದ್ರೆ, ಯಾವುದು ನಾರ್ತ್ ಈಸ್ಟ್ ಮಿಜೋರಾಂ ಸಿಕ್ಕಿಂ ಕಡೆ ಹೋದ್ರೆ ಇನ್ನೂ ಜನ ಎಲ್ಲ ಕಾಡಿನಲ್ಲಿ ಇದ್ದಾರೆ, ಇನ್ನೂ ಟ್ರೈಬಲ್ ಪೀಪಲ್ ಇದ್ದಾರೆ. ಅಂದ್ರೆ ಅವರು ಬೆಳವಣಿಗೆ ಅಲ್ಲಿ ಡೆವಲಪ್ಮೆಂಟ್ ಅಷ್ಟು ಆಗಿಲ್ಲ. ಅಲ್ಲಿ ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ, ನಿಮಗೆ ಮಂಗಳೂರು ಉಡುಪಿ ರಿಸಲ್ಟ್ಸ್ ಹೆಂಗೆ ಬರ್ತಾವೆ ಗೊತ್ತಾ ನಿಮಗೆ? ಮಂಗಳೂರು ಉಡುಪಿ ರಿಸಲ್ಟ್ಸ್ ಯಾವಾಗಲೂ SSLC ಟಾಪರ್ಸ್ ಇರ್ತಾರೆ. ಯಾರು? ಉಡುಪಿ, ಮಂಗಳೂರು, ಸಿರ್ಸಿ, ಕಾರವಾರ ಆ ಕಡೆ ಚೆನ್ನಾಗಿ. ಯಾಕಂತಂದ್ರೆ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಶಾಲೆಗಳು, ಟೀಚರ್ಸ್ ಎಲ್ಲ ಒಂದು ಭಾಳ ಚೆನ್ನಾಗಿದೆ. ಅದೇ ನಮ್ಮ ಈ ಕಡೆ ಬಂದ್ರೆ ನೀವು ಬೀದರು, ಹುಮ್ನಾಬಾದ್, ನಾವು ಬ್ಯಾಕ್ವರ್ಡ್ ರಿಸಲ್ಟ್ಸ್ ಕೆಲವು ಹೇಳ್ತೀವಿ, ಸುಮಾರು ಇದ್ದಾವೆ, ಒಂದೇ ಅಲ್ಲ. ಸೊ ಅಂದ್ರೆ ಏನು, ಕೆಲವೊಂದನಪ್ಪ ಜನರಿಗೆ ತಲೆತಲಾಂತರದಿಂದ ಅವಕಾಶ ವಂಚಿತರಾಗಿ ಅವರಿಗೆ ಅವಕಾಶ ಇಲ್ಲಲ್ಲ, ಅವರನ್ನ ಮೇಲೆ ತರಬೇಕಂತ ಅನ್ನೋ ದೃಷ್ಟಿಯಲ್ಲಿ ರಿಸರ್ವೇಶನ್ ಕಾನ್ಸೆಪ್ಟ್ ಅನ್ನ ಬಂದಿದೆ. ಸೊ ರಿಸರ್ವೇಶನ್ ಕಾನ್ಸೆಪ್ಟ್ ಬಂದಾಗ ಅವಾಗ ಈ ಸಪೋಸ್ ಎಲ್ಲ ಜನರಿಗೆ ಏನಪ್ಪ ಸರ್ಕಾರ ವ್ಯವಸ್ಥೆಯಲ್ಲಿ ಅವಕಾಶ ಸಿಗ್ಬೇಕಲ್ಲ. ಜನರಲ್ ದವರು ಇರಬೇಕು, SC/ST ಇರಬೇಕು, AB ಗ್ರೂಪ್ದವ್ರು ಇರಬೇಕು, ಎಲ್ಲರೂ ಇರಬೇಕು. ಎಲ್ಲರಿಗೆ ಅವಕಾಶ ಸಿಗಲಿಲ್ಲ ಅಂದ್ರೆ 10 ಸೀಟ್ ಇದ್ರೆ 4 ಜನರಲ್ 2 ಎಲ್ಲ ಕ್ಯಾಟಗರಿಗಳು ಕೊಡ್ತಾರೆ. ಸೊ ದಟ್ ಆಲ್ ವಿಲ್ ಗೆಟ್ ಅವಕಾಶ ಟು ಫಾರ್ಮ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಅಂದ್ರೆ ಎಕ್ಸಿಕ್ಯೂಟಿವ್ ಅವರಿಗೆ ಸರ್ಕಾರಿ ಸಿಗಕ್ಕೆ ಅವಕಾಶ ಸಿಗಲ್ಲ ಅನ್ನೋ ದೃಷ್ಟಿಯಲ್ಲಿ, ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಸರ್
ಲಾಸ್ಟ್ ಒಂದು ಕ್ವಶನ್ ಸರ್. ಈಗ ಎಲ್ಲರೂ 3B ದಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಇರ್ತಾರೆ ಸರ್, ಅವ್ರಿಗೆ ಕಾಲೇಜ್ ಫೀಸ್ ಕಟ್ಟಕ್ ಆಗೋದಿಲ್ಲ. ಆ ಒಂದು ಟೈಮಲ್ಲಿ ಸ್ಕಾಲರ್ಶಿಪ್ ಬರೋದಿಲ್ಲ 3B ದವ್ರಿಗೆ ಜಾಸ್ತಿ ಸರ್. ಆ ಒಂದು ಸಮಯದಲ್ಲಿ ನಮಗೂ ಒಂದು ನ್ಯಾಯ ಬೇಕಲ್ಲ ಸರ್, ಇಲ್ಲಿ ಬದುಕಬೇಕಂದ್ರೆ ಇಂಡಿಯಾದಲ್ಲಿ. ಹೌದು, ಈಗ ಅದಕ್ಕೆ ಏನಂದ್ರೆ 3B ಅದೇ ಏನಂತಂದ್ರೆ 3B ಲೇಯರ್ ಕಾನ್ಸೆಪ್ಟ್ ಅಂತ ಮಾಡಿದ್ದಾರೆ. 3B ಲೇಯರ್ ಅಂತಂದ್ರೆ ಏನು, ಅದರಲ್ಲಿ ಕೆಲವರು ಈಗ ಕ್ಲಾಸ್ 1 ಆಫೀಸರ್ಸ್ ಇದ್ದಾರೆ. ಕ್ಲಾಸ್ 1 ಆಫೀಸರ್ಸ್ ಮಕ್ಕಳಿಗೆ ಯಾಕೆ ಬೇಕು ರಿಸರ್ವೇಶನ್? ಯಾಕಂದ್ರೆ ಅವ್ರ ತಂದೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ, ಎಲ್ಲ ಸಿಕ್ಕಿದಾವೆ. ಸೊ ಈಗ ಅದು ಕಾನ್ಸೆಪ್ಟ್ ಇದೆ 3B ಲೇಯರ್ ಕಾನ್ಸೆಪ್ಟ್ ಅಂತ ಹೇಳಿ ಅದಕ್ಕೆ ಇನ್ಕಮ್ ಕ್ರೈಟೇರಿಯಾ ಮಾಡಿದ್ದಾರೆ. ಯಾರಿಗೆ ಇನ್ಕಮ್ ಜಾಸ್ತಿ ಇದೆ ಅವ್ರಿಗೆ ಏನಪ್ಪಾ ಅದನ್ನ ರಿಸರ್ವೇಶನ್ ಲಾಗು ಆಗುದಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ನೀವು ಹೇಳಿದ ಪ್ರಶ್ನೆ ಉತ್ತರ ಇದೆ ಒಂದು. ಎರಡನೇದು 3B ಲೇಯರ್ ಕೂಡ ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತರು ಇರ್ತಾರೆ. ಅವಾಗ ಕೆಲವರಿಗೆ ಕೆಳಗಿನವರಿಗೆ ನಮ್ಮ ತೊಂದರೆ ಆಗುತ್ತಾ, ಮ್ಯಾಲಿನವರಿಗೆ ರಿಸರ್ವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಇನ್ಕಮ್ ಕ್ರೈಟೇರಿಯಾ ಮಾಡಿದ್ದಾರೆ. ಇನ್ಕಮ್ ಕ್ರೈಟೇರಿಯಾ ಸರಿಯಾಗಿ ಪಾಲನೆ ಆದ್ರೆ ಮೋಸ್ಟ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ. ಎಲ್ಲ ಕೆಟಗರಿಯಲ್ಲಿ ಕೂಡ ಸಾಹುಕಾರ ಇದ್ದಾರೆ, ಎಲ್ಲ ಕೆಟಗರಿಯಲ್ಲಿ ಕೂಡ ಬಡವರು ಇದ್ದಾರೆ. ಹೌದಾ? ಸೊ ಎಲ್ಲ ಕೆಟಗರಿಯಲ್ಲಿ ಸಾಹುಕಾರಿಗೆ ಕಿಂತ ಮೊದಲು ಬಡವರಿಗೆ ಅವಕಾಶ ಸಿಗ್ಬೋದು ಅಂದ್ರೆ ಕರೆಕ್ಟ್ ಆಗುತ್ತೆ. ಹೌದಾ? ಅದಕ್ಕೋಸ್ಕರ ಇನ್ಕಮ್ ಕ್ರೈಟೇರಿಯಾ ಮಾಡಿದ್ದಾರೆ. ಇನ್ಕಮ್ ಕ್ರೈಟೇರಿಯಾ ಸಪೋಸ್ ನಾವು ಇವತ್ತು ನಾವು ಬುಡಕಟ್ಟು ಇದ್ರಾಗಿದ್ರು ಕೂಡ ನಮ್ಗೆ ಇನ್ಕಮ್ ಇದೆಯಪ್ಪ, ನಮ್ಮ ತಂದೆ ಚೆನ್ನಾಗಿ ಗಳಿಸ್ತಾರೆ, ಗೌರ್ಮೆಂಟ್ ಜಾಬ್ ಇದಾರೆ ಅಂತಂದ್ರೆ ಅವ್ರಿಗೆ ರಿಸರ್ವೇಶನ್ ಲಾಗು ಆಗುದಿಲ್ಲ. ಆ ತರ ಕೆಲವೊಂದು ಕಾನೂನುಗಳಿಗೆ 3B ಲೇಯರ್ ಕಾನ್ಸೆಪ್ಟ್ ಮಾಡ್ತಾ ಇದ್ರೆ ಇನ್ನೂ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದೆ. ಅದು ಬಹಳ ದೊಡ್ಡ ವಿಚಾರ ಇದೆ. ನೀವು ಕೇಳೋದು ಕರೆಕ್ಟ್ ಇದೆ, ಬಟ್ ಆ ವ್ಯವಸ್ಥೆಯಲ್ಲಿ ಬರ್ಬೇಕು. ಇನ್ನು ನೀವು ಕೇಳೋದು ಇಟ್ಸ್ ಎ ಆಪ್ಟಿಮಮ್ ಸಿಚುವೇಶನ್, ಅಂದ್ರೆ ಆ ಹಂತಕ್ಕೆ ಬರ್ಬೇಕು. ಆ ಹಂತಕ್ಕೆ ನೀವು ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಓವರ್ ಆಗತ್ತೆ. ಒಂದು ದಿವಸ ನೀವು ಹೇಳಿ ಸನ್ನಿವೇಶನೇ ಬರಬೇಕು, ಆ ಸನ್ನಿವೇಶನ ಸರಿಯಾದ ಸನ್ನಿವೇಶ. ಹೌದಾ? ಸರಿ.